ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ದಿನದ ವಿಶೇಷ ಒಂದು ಸಂಚಿಕೆ ಮೇಷ ರಾಶಿ ಅಥವಾ ಮೇಷ ಲಗ್ನಕ್ಕೆ ಅನುಗುಣವಾದಂತಹ ಶಿಕ್ಷಣ, ವಿದ್ಯೆ, ವೃತ್ತಿ, ಉದ್ಯೋಗ, ಉದ್ಯಮ ಮುಂತಾದರ ಮಾಹಿತಿ. ಮೇಷರಾಶಿಯು ಮಂಗಳನ ಆಧಿಪತ್ಯದ ಒಂದು ರಾಶಿಯಾಗಿರುತ್ತೆ. 12 ರಾಶಿಗಳಲ್ಲಿ ಮೊದಲನೆಯ ಒಂದು ಸ್ಥಾನವನ್ನು ಪಡೆಯುವಂಥ ಮೇಷರಾಶಿ ಅಶ್ವಿನಿ ನಕ್ಷತ್ರದ 4 ಪಾದ, ಭರಣಿ ನಕ್ಷತ್ರದ 4 ಪಾದ ಮತ್ತು ಕೃತ್ತಿಕಾ ನಕ್ಷತ್ರದ 1 ಪಾದ. ಹಾಗಾಗಿ ಈ 9 ಪಾದಗಳು ಸೇರಿ ಆಗಿರುವಂತಹ ಒಂದು ಮೇಷರಾಶಿಯ ಸ್ವರೂಪ. ಮೇಷ, ಟಗರು, ಮೇಕೆ ಅಂತಹ ಒಂದು ರೂಪವನ್ನು ಪಡೆದಿರುವಂತಹ ಈ ಒಂದು ಮೇಷರಾಶಿಗೆ ತನ್ನದೇ ಆದ ಒಂದು ವೈಶಿಷ್ಟ್ಯ ಇರುತ್ತೆ. ಮಂಗಳನು ಇದಕ್ಕೆ ಅಧಿಪತಿ, ಕುಜನು ಅಧಿಪತಿಯಾಗಿದ್ದಾನೆ. ಮೇಷ ಮತ್ತು ವೃಶ್ಚಿಕ 2 ರಾಶಿಗಳಿಗೆ ಆಧಿಪತ್ಯ ಆ ಒಂದು ಮಂಗಳನ ಅಥವಾ ಕುಜನ ಒಂದು ಆಧಿಪತ್ಯದಲ್ಲಿ ಬರುತ್ತೆ. ಹಾಗಾಗಿ ಈ ಒಂದು ರಾಶಿಗೆ ಅನುಗುಣವಾಗಿ ಅವರು ಯಾವ ಶಿಕ್ಷಣವನ್ನು ಪಡೆದರೆ ಒಳ್ಳೆಯದು, ಯಾವುದೋ ಒಂದು ಅದೃಷ್ಟ ತರುವಂಥ ಶಿಕ್ಷಣ, ಯಾವ ವಿದ್ಯೆ ಅವರಿಗೆ ಒಳ್ಳೆಯದಾಗತ್ತೆ, ಯಾವ ವೃತ್ತಿಯನ್ನು ಮಾಡ್ಬೋದು, ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೋದು ಅಥವಾ ಯಾವ ವೃತ್ತಿಪರ ಶಿಕ್ಷಣವನ್ನು ಪಡಿಬೋದು. ಜೊತೆಗೆ ಉದ್ಯಮ, ವ್ಯಾಪಾರ ಇತ್ಯಾದಿಗಳನ್ನ ಆರಂಭ ಮಾಡಿದ್ರೆ ಎಂಥ ವ್ಯಾಪಾರಗಳು, ಎಂಥ ಉದ್ಯಮಗಳು ಅವರಿಗೆ ಚೆನ್ನಾಗಿ ಒಲಿಯುತ್ತೆ ಅಥವಾ ಕೈ ಹಿಡಿಯುತ್ತೆ, ಅದು ಲಾಭದಾಯಕವಾಗುತ್ತೆ. ಇನ್ನು ಯಾವುದನ್ನು ಸ್ವಲ್ಪ ಮಾಡೋದೇ ಇರೋದು ಒಳ್ಳೆಯದು ಅಥವಾ ಯಾವುದು ಸ್ವಲ್ಪ ತುಂಬ ಅವರಿಗೆ ನಷ್ಟ ಕಷ್ಟವನ್ನು ತಂದುಕೊಡುವಂಥ ಒಂದು ಫೀಲ್ಡ್ಗಳು, ಕ್ಷೇತ್ರಗಳು ಆಗಿರುತ್ತವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಲಿದ್ದೇವೆ. ಇದು ಮೇಷ ರಾಶಿಗೂ ಅನ್ವಯ ಆಗುತ್ತೆ, ಮೇಷ ಲಗ್ನಕ್ಕೂ ಅನ್ವಯ ಆಗುತ್ತೆ. ನೆನಪಿಟ್ಕೊಳ್ಳಿ, ಇಲ್ಲಿ ಹೇಳುವಂಥ ಈ ವೃತ್ತಿ ಉದ್ಯೋಗಗಳು ನೀವು ಹುಟ್ಟಿದ ರಾಶಿ ಕೆಲವರಿಗೆ ಬೇರೆ ಇರ್ಬೋದು. ಉದಾಹರಣೆಗೆ ಕೆಲವೊಬ್ಬರು ಈಗ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಾರೆ, ಅವರ ಲಗ್ನ ಮೇಷ ಆಗಿರುತ್ತೆ. ಅಂಥವ್ರಿಗೆ ಸಹ ಈ ಮೇಷ ಲಗ್ನದವರೆಗೂ ಈ ವೃತ್ತಿ ಅನ್ವಯ ಆಗುತ್ತೆ. ಇನ್ನು ಮೇಷರಾಶಿ ಮೇಷ ಲಗ್ನವೇ ಹುಟ್ಟಿರುವಂಥ ಇನ್ನೂ ಒಳ್ಳೆಯದಾಗುತ್ತೆ. ಹಾಗಾಗಿ ಇದು ರಾಶಿಗೂ ಆಗುತ್ತೆ, ಲಗ್ನಕ್ಕೂ ಆಗುತ್ತೆ. ರಾಶಿ ಅಂದರೆ ನೀವು ಹುಟ್ಟಿದ ಸಮಯದಲ್ಲಿ ಇರುವಂತಹ ಚಂದ್ರನಿರುವಂತಹ ಸ್ಥಾನ, ಚಂದ್ರನಿರುವಂತಹ ಸ್ಥಳವೇ ನಿಮ್ಮ ಜನ್ಮ ರಾಶಿ ಅಥವಾ ಚಂದ್ರ ರಾಶಿ ಆಗಿರುತ್ತೆ. ಇನ್ನು ನಿಮ್ಮ ಲಗ್ನ ಅಂದರೆ ನೀವು ಹುಟ್ಟಿದ ಸಮಯ ಇರುತ್ತಲ್ಲ, ಆ ಹುಟ್ಟಿದ ಸಮಯಕ್ಕೆ ಅನುಗುಣವಾಗಿ ಅಲ್ಲಿ ಯಾವ ಲಗ್ನ ನಡೀತೆ ಅಂದರೆ ಪ್ರತಿದಿನ ಉದಯದಿಂದ ಅಸ್ತಮಾನದವರೆಗೆ ಜೊತೆಗೆ ಮರುದಿನದ ಉದಯದವರೆಗೂ 12 ಲಗ್ನಗಳು ಉತ್ಪನ್ನ ಆಗುತ್ತವೆ. ಮೇಷಾದಿ ಮೀನ ಅಂತ್ಯವರೆಗೂ 12 ಲಗ್ನಗಳು. ಅಲ್ಲಿ ನಿಮ್ಮ ಸಮಯದ ಲಗ್ನ ಯಾವುದಿರುತ್ತೆ ಅದೇ ನಿಮ್ಮ ಜನ್ಮ ಲಗ್ನ ಆಗಿರುತ್ತೆ. ಹಾಗಾಗಿ ಈ ಮೇಷರಾಶಿ ಹಾಗೂ ಮೇಷ ಲಗ್ನಕ್ಕೂ ಎರಡಕ್ಕೂ ಅನ್ವಯ ಆಗುವಾಗೆ ವೃತ್ತಿ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೆಲ್ಲ ನಿಮಗೆ ಹೆಚ್ಚಿನ ಒಂದು ಉತ್ತಮ ಲಾಭದಾಯಕವಾಗೋದನ್ನು ಈ ಮುಂದಿನ ಒಂದು ವಿಚಾರದಲ್ಲಿ ನಾವು ವಿಶ್ಲೇಷಣೆ ಮಾಡೋಣ. ಮೊದಲೇ ಹೇಳಿದಂತೆ ಅಲ್ಲಿ ಮಂಗಳನ ಆಧಿಪತ್ಯ ನಿಮಗೆ ಹೆಚ್ಚಾಗಿರುವಂಥದ್ದು. ಜೊತೆಗೆ ಅಲ್ಲಿ ನಿಮ್ಮ ಒಂದು ಆಧಿಪತ್ಯದ ಮೇಲೆ ಶನಿಯ ಪ್ರಭಾವ ಸಹ ಚೆನ್ನಾಗಿ ಆಗುತ್ತೆ. ಅಲ್ಲಿ ನಿಮಗೆ ಕರ್ಮಸ್ಥಾನಕ್ಕೆ ಅಧಿಪತಿ ಶನಿ ಮಹಾರಾಜರು, ನಿಮ್ಮ ಲಾಭಸ್ಥಾನಕ್ಕೂ ಅಧಿಪತಿ ಶನಿ ಮಹಾರಾಜರು. ಅಂದರೆ ಕರ್ಮಸ್ಥಾನ ಅಂದರೆ ನಿಮ್ಮ ರಾಶಿಯಿಂದ 10ನೇ ಮನೆ ಬರುವಂಥದ್ದು ಅಲ್ಲಿ ಆ ಒಂದು ಮಕರ ರಾಶಿ ಆಗಿರುತ್ತೆ. ಹಾಗಾಗಿ ನಿಮ್ಮ ರಾಶಿಯಿಂದ 11ನೇ ಮನೆ ಅದು ಕುಂಭರಾಶಿ ಆಗಿರುತ್ತೆ. ಹಾಗಾಗಿ ವೃತ್ತಿ, ವ್ಯಾಪಾರ ಮತ್ತು ಲಾಭಕ್ಕೆ ಯಾವಾಗಲೂ ನಾವು ನಮ್ಮ ಒಂದು ಜನ್ಮ ರಾಶಿಯಿಂದ 10ನೇ ಮನೆ, 11ನೇ ಮನೆ ಜೊತೆಗೆ 9ನೇ ಮನೆ, ಭಾಗ್ಯಸ್ಥಾನ ಜೊತೆಗೆ ಧನಸ್ಥಾನ ಇವನ್ನೆಲ್ಲ ಗಮನಿಸಬೇಕಾಗತ್ತೆ. ಹಾಗಾಗಿ ಅಲ್ಲಿ ನೀವು ಮೊದಲನೇ ಆಯ್ಕೆಯಾಗಿ ಈ ಒಂದು ಮೇಷರಾಶಿಯವರು ನೀವು ಎಜುಕೇಷನ್ಗೆ ಹೋಗೋದಾದರೆ ನಿಮಗೆ ಈ ಆರ್ಟ್ಸ್ ಎಜುಕೇಷನ್ ಆಗುತ್ತೆ, ಕಾಮರ್ಸ್ ಎಜುಕೇಷನ್ ಆಗುತ್ತೆ, ಸೈನ್ಸ್ ಎಜುಕೇಷನ್ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಎಂಜಿನಿಯರಿಂಗ್ ಕ್ಷೇತ್ರ, ಹೆಚ್ಚಿನ ಎಲ್ಲ ಇಂಜಿನಿಯರಿಂಗ್ ಕ್ಷೇತ್ರಗಳು ಅದರಲ್ಲಿ ಶನಿಯ ಪ್ರಭಾವ ನಿಮಗೆ ಉತ್ತಮವಾಗಿದೆ. ಶನಿಯು ಹೆಚ್ಚಿನ ಈ ತಾಂತ್ರಿಕ ಇಂಜಿನಿಯರಿಂಗ್ ಹಾಗೂ ಕಬ್ಬಿಣ, ಲೋಹ, ಮೆಟಲ್ಗಳು ಮುಂತಾದನ್ನೆಲ್ಲ ಸೂಚನೆ ಮಾಡ್ತಾನೆ. ಹಾಗಾಗಿ ಎಂಜಿನಿಯರಿಂಗ್ ಕ್ಷೇತ್ರ ನಿಮಗೆ ಆಯ್ಕೆಯ ಕ್ಷೇತ್ರ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ಇನ್ನು ನೀವು ಆಧುನಿಕ ತಂತ್ರಜ್ಞಾನವನ್ನು ಎಲೆಕ್ಟ್ರಿಕಲು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೋಬೋಟಿಕ್ಸು ಮುಂತಾದೆಲ್ಲ ಇರುತ್ತೆ. ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇರುತ್ತೆ. ಜೊತೆಗೆ ಈ ಮೇಷರಾಶಿಯವರಿಗೆ ಈ ಸೈನ್ಸಲ್ಲಿ ಬೇರೆ ಬೇರೆ ರೀತಿಯ ಬ್ರಾಂಚ್ಗಳು ಬರ್ತವೆ. ಉದಾಹರಣೆಗೆ ನಾವು BSc ಅಂತ ಹೇಳ್ತೇವೆ. BScನಲ್ಲಿ ಅಲ್ಲಿ ಬಾಟನಿ, ಜುವಾಲಜಿ, ಕೆಮಿಸ್ಟ್ರಿ, ಮ್ಯಾಥ್ಸು ಈ ಥರ ಅನೇಕ ರೀತಿಯ ಅದರಲ್ಲಿ ವಿಭಾಗಗಳು ಬರ್ತವೆ. ಜೊತೆಗೆ ಈಗಿನ ಆಧುನಿಕ ಒಂದು ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಮೈಕ್ರೋಬಯಾಲಜಿ ಅಂತ ಬರುತ್ತೆ. ಅಲ್ಲದ ರೀತಿ ಬೇರೆ ಬೇರೆ ರೀತಿಯ
ಈ MScನಲ್ಲಿ ಸಹ ಬೇರೆ ಬೇರೆ ರೀತಿಯ ಬ್ರಾಂಚ್ಗಳು ಅಂತ ಬರ್ತವೆ. ಹಾಗಾಗಿ ಅಂತಹ ಒಂದು ಸೈನ್ಸ್ ಮತ್ತು ಸೈನ್ಸ್ನ ವಿವಿಧ ಬ್ರಾಂಚ್ಗಳು, ಎಂಜಿನಿಯರಿಂಗ್ ಮತ್ತು ಎಂಜಿನಿಯರಿಂಗ್ ವಿವಿಧ ಬ್ರಾಂಚ್ಗಳು ಈ ಮೇಷರಾಶಿ ಅಥವಾ ಮೇಷ ಲಗ್ನಕ್ಕೆ ಅವರಿಗೆ ಶಿಕ್ಷಣಕ್ಕೆ ವಿದ್ಯೆ ಪಡಲಿಕ್ಕೆ ಆಗಿಬರುತ್ತೆ. ಇನ್ನು ಆಗಲೇ ಹೇಳಿದೆ ಆರ್ಟ್ಸು ಕಾಮರ್ಸ್ ಅಂದರೆ ಅದು ಹಳೆಯ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಹೆಚ್ಚು ಮಾನ್ಯತೆ ಪಡೆದಿದ್ದು. ಆದರೆ ಈಗ ಅದಕ್ಕೆ ಅದು ಅಷ್ಟೊಂದು ಸಮಕಾಲೀನವಾಗಿ ಅದರಿಂದ ಉದ್ಯೋಗ ಅವಕಾಶಗಳು ಸಿಗೋದಿಲ್ಲ, ಅಥವಾ ಸಮಕಾಲೀನ ಜೀವನದಲ್ಲಿ ಈಗಿನ ಈ ಒಂದು ಕಾಲದಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಆರ್ಟ್ಸ್ಗೆ ಕಡಿಮೆಯಾಗಿದೆ. ಕಾಮರ್ಸ್ಗೆ ಅಂತೂ ಇದ್ದೇ ಇರುತ್ತೆ, ಕಾಮರ್ಸನ್ನು ಮಾಡ್ಬೋದು. ಇವೆಲ್ಲ ನಿಮಗೆ ಎರಡನೇ ಆಯ್ಕೆಯಲ್ಲಿ ಬರುತ್ತೆ. ಪ್ರಥಮ ಆಯ್ಕೆಯಲ್ಲಿ ನಿಮಗೆ ಸೈನ್ಸು, ಎಂಜಿನಿಯರಿಂಗು ಜೊತೆಗೆ ಅಗ್ರಿಕಲ್ಚರಲು ಅಂದರೆ BSc ಅಗ್ರಿಕಲ್ಚರ್ ಅಂತ ಹೇಳ್ತೇವೆ, BSc AG ಅಂತ ಅದರದೊಂದು ಶಾರ್ಟ್ ಫಾರ್ಮ್ ಇರುತ್ತೆ. ಹಾಗಾಗಿ ಅಗ್ರಿಕಲ್ಚರ್ BSc ಮಾಡ್ಬೋದು. ಜೊತೆಗೆ BVSc ಹೈನುಗಾರಿಕೆಗೆ ಸಂಬಂಧಪಟ್ಟ BVSc ಅಂತ ಮಾಡ್ಬೋದು, ಅಥವಾ ಹಾರ್ಟಿಕಲ್ಚರ್ ತೋಟಗಾರಿಕೆಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ಮಾಡುವಂಥದ್ದು. ಹಾಗಾಗಿ ಕೃಷಿ, ಭೂಮಿ ಅಂತ ಮಾಡೋದು. ಜೊತೆಗೆ ಎಂಜಿನಿಯರಿಂಗಲ್ಲಿ ವಿಶೇಷವಾಗಿ ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲು, ಎಲೆಕ್ಟ್ರಿಕಲು ಇವನ್ನು ನಿಮಗೆ ಆಗಿಬರುತ್ತೆ. ಯಾಕಂದರೆ ಅಲ್ಲಿ ಶನಿಯ ಒಂದು ಪ್ರಭಾವ ನಿಮಗೆ ಹೆಚ್ಚಾಗಿ ಉತ್ತಮವಾಗಿದೆ, ಮಂಗಳನ ಪ್ರಭಾವ ನಿಮಗೆ ಉತ್ತಮವಾಗಿದೆ. ಶನಿಯು ವಿಶೇಷವಾಗಿ ಎಲ್ಲ ರೀತಿಯ ಲೋಹಗಳನ್ನು, ಎಲ್ಲ ರೀತಿಯ ಮೆಷಿನ್ ಟೂಲ್ಸ್ಗಳನ್ನು, ಅದು ಎಲ್ಲ ರೀತಿಯ ಎಂಜಿನಿಯರಿಂಗ್ ಕ್ಷೇತ್ರದ ವಿವಿಧ ತಂತ್ರಜ್ಞಾನವನ್ನು ಶನಿ ನಿಯಂತ್ರಣ ಮಾಡಿದರೆ, ಮಂಗಳನು ಭೂಮಿಯನ್ನು, ಜೊತೆಗೆ ಬೇರೆ ಬೇರೆ ರೀತಿಯ ಅರ್ತ್ ಮೂವಿಂಗ್ ಚಟುವಟಿಕೆಗಳನ್ನು, ಸಿವಿಲ್ ಕನ್ಸ್ಟ್ರಕ್ಷನನ್ನು, ಸಿವಿಲ್ ಇಂಜಿನಿಯರಿಂಗನ್ನು, ಜೊತೆಗೆ ಭೂಮಿಯ ಬೇರೆ ಬೇರೆ ಲೇಔಟ್ ನಿರ್ಮಾಣ, ಲ್ಯಾಂಡ್ ಡೀಲು, ಬೇರೆ ಬೇರೆ ರೀತಿಯ ರಿಯಲ್ ಎಸ್ಟೇಟ್ಗಳು, ಜೊತೆಗೆ ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳು, ಜೊತೆಗೆ ಪವರ್ ಇಂಡಸ್ಟ್ರಿ, ಪವರ್ ಪ್ರಾಡಕ್ಟ್ಗಳು ಮಾಡುವಂಥದ್ದು. ಈ ರೀತಿ ಹೆಚ್ಚಿನ ಎಲ್ಲ ಕೈಗಾರಿಕೆಗೆ ಸಂಬಂಧಪಟ್ಟ ಈಗಿನ ಒಂದು ಆಧುನಿಕ ಯುಗದಲ್ಲಿ ಕೈಗಾರಿಕೆಗೆ ಸಂಬಂಧಪಟ್ಟ ನಿಮಗೆ ಮಂಗಳನ ಜೊತೆಗೆ ಶನಿಯ ವಿಶೇಷವಾದ ಒಂದು ಆಶೀರ್ವಾದದಿಂದ ಸೈನ್ಸು, ಎಂಜಿನಿಯರಿಂಗು, ಟೆಕ್ನಾಲಜಿ, ಜೊತೆಗೆ ಆಧುನಿಕ ತಂತ್ರಜ್ಞಾನ, ಆಧುನಿಕ ವಿವಿಧ ರೀತಿಯ ವಿದ್ಯೆಗಳು, ಆಧುನಿಕ ರೀತಿಯ ಬೇರೆ ಬೇರೆ ರೀತಿಯ ಕೋರ್ಸ್ಗಳು ಎಲ್ಲ ಇರ್ತವೆ. ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಎಲ್ಲ ಶಿಕ್ಷಣಗಳು ಮೇಷರಾಶಿ ಮತ್ತು ಮೇಷ ಲಗ್ನದವರೆಗೆ ಆಗಿಬರುತ್ತೆ. ಹಾಗಾಗಿ ನೀವು ಅಂಥ ಒಂದು ಶಿಕ್ಷಣದ ಕಡೆಗೆ, ಅಂಥ ಒಂದು ವೃತ್ತಿಯ ಕಡೆಗೆ ಆಸಕ್ತಿಯನ್ನು ತೋರ್ಬೋದು. ಅದರಲ್ಲಿ ತಂತ್ರ ಅಥವಾ ಎಂಜಿನಿಯರಿಂಗ್ ಆಸಕ್ತಿ ಇದ್ದರೂ ಕೃಷಿಗೆ ಸಂಬಂಧಪಟ್ಟದ್ದು, ಅಥವಾ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟದ್ದು, ಸಿವಿಲ್ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಅಥವಾ ಬೇರೆ ಬೇರೆ ರೀತಿಯ ಡಿಸೈನಿಂಗು ಅಂತೆಲ್ಲ ಬರುತ್ತೆ. ಅದನ್ನೆಲ್ಲ ಆಯ್ಕೆ ಮಾಡಿಕೊಳ್ಬೋದು. ಅಥವಾ ತೋಟಗಾರಿಕೆ, ಹೈನುಗಾರಿಕೆ, ಜೊತೆಗೆ ಬೇರೆ ಬೇರೆ ರೀತಿಯ ಪಶುಪಾಲನೆಗಳು, ಉದಾಹರಣೆಗೆ ಕುರಿ ಸಾಕಣೆ, ಕೋಳಿ ಸಾಕಣೆ ಅಂತೆಲ್ಲ ಇರ್ತದೆ. ಅಂಥವೆಲ್ಲ ಪಶುಪಾಲನೆ ಸಹ ನಿಮಗೆ ಆಗಿ ಬರುವಂಥ ಒಂದು ಒಳ್ಳೆಯ ವಿಚಾರ ಆಗುತ್ತೆ. ಇನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸು, ಯಾರಿಗೆ ಈ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಆಹಾರ ಪದಾರ್ಥಗಳ ಬಗ್ಗೆ ಆಸಕ್ತಿ ಇದೆ, ಅಥವಾ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ನ್ಯೂಟ್ರಿಷನ್ ಕೋರ್ಸ್ ಏನೆಲ್ಲ ಇರುತ್ತೆ ಈಗ ಆಧುನಿಕ ಕಾಲದಲ್ಲಿ, ಹೋಟೆಲ್ ಮ್ಯಾನೇಜ್ಮೆಂಟು ಮತ್ತು ನ್ಯೂಟ್ರಿಷನ್ ಕೋರ್ಸ್ಗಳು ಇವೆಲ್ಲ ಮಾಡ್ಕೊಳ್ಳೋಂಥದ್ದು. ಅದೇ ರೀತಿ ನಿಮಗೆ ಯಾರ್ಯಾರಿಗೆ ಈ ಒಂದು ಸೇನೆಯಲ್ಲಿ, ಮಿಲಿಟ್ರಿಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಅಥವಾ ಸಾರ್ವಜನಿಕ ಸೇವೆಯಲ್ಲಿ ಸಲ್ಲಿಸುವಂಥ ಆಸಕ್ತಿದ್ದು ಅಂಥವರಿಗೆ ಖಂಡಿತ ಈ IAS, IPS ಅಥವಾ KS ಮುಂತಾದ ಕ್ಷೇತ್ರಗಳಿಗೆ ಸಹ ಅವರು ಹೆಚ್ಚಿನ ಒಂದು ಶ್ರಮವನ್ನು ಪಟ್ಟರೆ ಆಯ್ಕೆ ಮಾಡಲಿಕ್ಕೆ ಅವರಿಗೆ ಸಾಧ್ಯತೆ ಇರುತ್ತೆ. ಇದಲ್ಲದೆ ಇನ್ನು ಈ ಎಂಜಿನಿಯರಿಂಗು, ಸೈನ್ಸು, ಜೊತೆಗೆ ಮಿಲಿಟರಿ ಅಥವಾ ಸಾರ್ವಜನಿಕ ಇಲಾಖೆ, IAS, IPS ಇದಲ್ಲದೆ ಈ ವೈದ್ಯಕೀಯ ಕ್ಷೇತ್ರ ಸಹ ಮೇಷರಾಶಿಯವರಿಗೆ ಆಗಿ ಬರುತ್ತೆ. ಯಾಕಂದರೆ ನಮಗೆ ಇಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ವಿಶೇಷವಾಗಿ ಯಾರು ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಾರೋ ಅವರಿಗೆ ವೈದ್ಯಕೀಯ ಕ್ಷೇತ್ರದ ಒಂದು ಆಕರ್ಷಣೆ ಜಾಸ್ತಿ ಇರುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅವರಿಗೆ ಪರಿಣಿತನೂ ಜಾಸ್ತಿ ಇರುತ್ತೆ. ಅಶ್ವಿನಿ ನಕ್ಷತ್ರದವರು ಯಾವಾಗ ಉತ್ತಮ ವೈದ್ಯರಾಗಿದ್ದರೆ ಅವರ ಒಂದು ಕೈಗುಣ ಅಂತ ಹೇಳಿದ್ರೆ, ಆ ಕೈಗುಣದಿಂದ ಅವರು ಹೆಚ್ಚು ಪ್ರಸಿದ್ಧರಾಗ್ಬೋದು. ಜೊತೆಗೆ ರೋಗಿಗಳು ಗುಣಮುಖ ಆಗುವಂಥ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಅಂದರೆ ಅಶ್ವಿನಿ ದೇವತೆಗಳು ವಿಶೇಷವಾಗಿ ಅವರು ಒಂದು ವೈದ್ಯಕೀಯಕ್ಕೆ ಅಥವಾ ಅವರು ದೇವತೆಗಳ ವೈದ್ಯರು ಅಂತ ಅವರಿಗೊಂದು ಬಿರುದಿರುತ್ತೆ. ಹಾಗಾಗಿ ಅಶ್ವಿನಿ ನಕ್ಷತ್ರದ ಮೇಷರಾಶಿಯವರಿಗೆ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಮೇಷರಾಶಿ ಇರ್ಬೋದು, ಅಥವಾ ನಿಮ್ಮ ಲಗ್ನಕ್ಕೆ ಸಂಬಂಧಪಟ್ಟ ನಕ್ಷತ್ರದ ಅಶ್ವಿನಿ ಆಗಿರ್ಬೋದು, ಅಂಥವರಿಗೆ ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೋದು. ಸರ್ಜನ್ ಆಗ್ಬೋದು, ಬೇರೆ ಬೇರೆ ರೀತಿಯ ತಜ್ಞರು, ಸ್ಪೆಷಲಿಸ್ಟ್ಗಳಾಗ್ಬೋದು. ಈ ಮೂಳೆಗಳಿಗೆ ಸಂಬಂಧಪಟ್ಟದಿರ್ಬೋದು, ಅಥವಾ ನರಮಂಡಲಗಳಿಗೆ ಸಂಬಂಧಪಟ್ಟದ್ದು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ENT ಇದಿರ್ಬೋದು, ಅಥವಾ ಈ ಬೇರೆ ಬೇರೆ ರೀತಿಯ ನರಕೋಶಗಳಿಗೆ ಸಂಬಂಧಪಟ್ಟ ನ್ಯೂರೋ ಸರ್ಜರಿ ಅಂತ ಹೇಳಿದ ಅಂತಹ ಸಂಬಂಧ ವೈದ್ಯಕೀಯ ಮಾಡ್ಬೋದು. ಇದಲ್ಲದೆ ಈ ಆಧುನಿಕ ವೈದ್ಯಕೀಯ ಅಲ್ಲದೆ ನಮ್ಮ ಸಾಂಪ್ರದಾಯಿಕವಾದ ಆಯುರ್ವೇದಿಕ BAMS ಅಂತ ಕೋರ್ಸ್ಗಳು ಅಥವಾ ಹೋಮಿಯೋಪತಿ ಅಂತ ಕೋರ್ಸ್ಗಳು ಇವನ್ನೆಲ್ಲ ಮಾಡಲಿಕ್ಕೆ ಬರುತ್ತೆ ಮೇಷರಾಶಿಯವರಿಗೆ. ಹಾಗಾಗಿ ನಿಮಗೆ ವೈದ್ಯಕೀಯದಲ್ಲೂ ಸಮಾನವಾದ ಒಂದು ಅವಕಾಶ ಇದೆ. ಜೊತೆಗೆ ಇಂಜಿನಿಯರಿಂಗ್ ಮತ್ತು ಸೈನ್ಸಲ್ಲಿ ಸಹ ತುಂಬ ಒಂದು ಅವಕಾಶಗಳು ಈ ಮೇಷರಾಶಿಯವರಿಗೆ ಮತ್ತು ಮೇಷ ಲಗ್ನದವರಿಗೆ ಕಂಡುಬರುತ್ತೆ. ಹಾಗಾಗಿ ಇದನ್ನು ನೀವು ನಿಮ್ಮ ಆಯ್ಕೆಯಾಗಿ ಪ್ರಥಮ ಆಯ್ಕೆಯಲ್ಲಿ ಕೊಂಡ್ಕೊಳ್ಬೋದು. ಜೊತೆಗೆ ಯಾವುದೇ ರೀತಿಯ ಮೆಟಲು, ಸ್ಟೀಲು ಅಥವಾ ಮೆಟಲ್ ಮತ್ತು ಸ್ಟೀಲ್ಗಳಿಗೆ ಸಂಬಂಧಪಟ್ಟ ವಿಚಾರಗಳು, ಆಟೋಮೊಬೈಲ್ ಕ್ಷೇತ್ರ, ಗ್ಯಾರೇಜ್ಗಳು ಅಥವಾ ಇಂಡಸ್ಟ್ರಿ, ಕೈಗಾರಿಕೆ ಅಂತ ಉತ್ಪನ್ನಗಳು, ಜೊತೆಗೆ ಮೆಷಿನ್ ಟೂಲ್ಗಳನ್ನು ಮಾಡುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಒಂದು ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ಮಾಡೋದು, ಹಾರ್ಡ್ವೇರ್ ಅಂದರೆ ಈ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ಅಂತ ಇರ್ತವೆ, ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ನೀವು ಮಾರಾಟ ಮಾಡೋದಾಗಲಿ, ಅದರ ಏಜೆನ್ಸಿಯನ್ನು ತೆಗೆದುಕೊಳ್ಳೋದಾಗಲಿ, ಸಿವಿಲ್ ಕನ್ಸ್ಟ್ರಕ್ಷನ್ ನೀವು ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ಳೋದಾಗಲಿ, ಅದೇ ರೀತಿ
ಈ ಸ್ಕ್ರ್ಯಾಪ್ ಗುಜರಿ ವಸ್ತು ಅಂತ ಹೇಳ್ತೇವೆ, ಸ್ಕ್ರ್ಯಾಪ್ ಮರ್ಚೆಂಟ್ ಅಂತ ಹೇಳ್ತೇವೆ. ಆ ಸ್ಕ್ರ್ಯಾಪ್ಗಳನ್ನು ಮಾರಾಟ ಮಾಡೋದಾಗಲಿ, ಸೆಕೆಂಡ್ ಹ್ಯಾಂಡ್ ವಸ್ತುಗಳೆಲ್ಲ ಖರೀದಿ ಮತ್ತು ಮಾರಾಟ, ಸೆಕೆಂಡ್ ಹ್ಯಾಂಡ್ ವಸ್ತುಗಳ ಒಂದು ಮಾರಾಟಗಳನ್ನು ಮಾಡೋದಾಗಲಿ, ಜೊತೆಗೆ ಯಾವುದೇ ರೀತಿಯ ಪಾತ್ರೆ ಪಗಡಿಗಳಂತ ಹೇಳ್ತೇವೆ, ಬೇರೆ ಬೇರೆ ರೀತಿಯ ಕೈಗ ಸ್ಟೀಲ್ನದ್ದು ಅಥವಾ ಹಿತ್ತಾಳೆದ್ದು ತಾಮ್ರದಂತೆ ಅಂತಹ ಪಾತ್ರೆ ಪಗಡಿಗಳನ್ನು, ಜೊತೆಗೆ ಈ ಕಿಚನ್ ಅಥವಾ ಯಾವುದೇ ಅಡುಗೆ ಮನೆಗೆ ಸಂಬಂಧಪಟ್ಟ ಉಪಕರಣಗಳ ಮಾರಾಟ, ಅದೆಲ್ಲ ಯುಟೆನ್ಸಿಲ್ಸ್ ಅಂತ ಹೇಳಿದ ಹೋಮ್ ಅಪ್ಲಯನ್ಸ್ ಅಂತ ಹೇಳ್ತಾರೆ. ಜೊತೆಗೆ ಯಾವುದೇ ರೀತಿಯ ಫರ್ನಿಚರ್ಗಳು, ಪೀಠೋಪಕರಣ ಅಂತೇಳಿ ಆ ಪೀಠೋಪಕರಣಗಳ ಮಾರಾಟ, ಜೊತೆಗೆ ಈ ಕೇಟರಿಂಗ್ ಹೌಸು, ಜೊತೆಗೆ ಟೆಂಟ್ ಹೌಸ್ ಅಂತ ಹೇಳ್ತಾರೆ. ಕೇಟರಿಂಗ್ ಅಂದರೆ ಈ ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡುವಂಥದ್ದು ಫಂಕ್ಷನ್ಗಳಿಗೆ. ಟೆಂಟ್ ಹೌಸ್ ಅಂದರೆ ಈ ಶಾಮಿಯಾನ, ಕುರ್ಚಿ, ಟೇಬಲ್ ಅಂತ ಹೇಳ್ತೀವಲ್ಲ ಅಂಥದ್ದೆಲ್ಲ ಪೂರೈಕೆ ಮಾಡುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಮಿಲ್లుಗಳು ಅಂದರೆ ರೈಸ್ ಮಿಲ್ಲು, ಕೊಬ್ಬರಿ ಎಣ್ಣೆ ತೆಗೆಯುವಂಥ ಮಿಲ್ಲು, ಜೊತೆಗೆ ಬೇರೆ ಬೇರೆ ರೀತಿಯ ಎಣ್ಣೆ ಗಾಣ ಇರ್ಬೋದು, ಅಥವಾ ಇನ್ನಿತರ ಆಹಾರ ಪದಾರ್ಥಗಳನ್ನು ಸಂಸ್ಕರಿಸುವಂಥ ಮಿಲ್లుಗಳು, ರೈಸ್ ಮಿಲ್ಲು, ಫ್ಲೋರ್ ಮಿಲ್లుಗಳು, ಅಥವಾ ಹಿಟ್ಟಿನ ಗಿರಣಿ ಅಂತ ಹೇಳ್ತೇವೆ, ಅಂಥದ್ದೆಲ್ಲ ಬರುತ್ತೆ. ಜೊತೆಗೆ ಈ ಕೃಷಿಗೆ ಸಂಬಂಧಪಟ್ಟ ಯಾವುದೇ ಚಟುವಟಿಕೆಯನ್ನು ಕೃಷಿಯನ್ನು ನೇರವಾಗಿ ಮಾಡ್ಬೋದು, ಅಥವಾ ಕೃಷಿ ಉತ್ಪನ್ನ ನೀವಾಗಿ ಮಾರಾಟ ಮಾಡ್ಬೋದು, ಅಥವಾ ಕೃಷಿ ಉತ್ಪನ್ನ ಮಾರಾಟದ ಏಜೆನ್ಸಿ ಅಥವಾ ಕಮಿಷನ್ ಏಜೆಂಟ್ಗಳಾಗಿ ಮಾರಾಟ ಮಾಡೋದಾಗಿ, ಜೊತೆಗೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋದು, ಕೃಷಿಗೆ ಸಂಬಂಧಪಟ್ಟ ಸಲಕರಣೆಗಳು, ಬೀಜ, ಪೆಸ್ಟಿಸೈಡು ಅಥವಾ ಫರ್ಟಿಲೈಸರು, ಜೊತೆಗೆ ಯಂತ್ರೋಪಕರಣ, ಟ್ರ್ಯಾಕ್ಟರು, ಟಿಲ್ಲರು, ಮೆಷಿನರಿ ಇತ್ಯಾದಿಗಳನ್ನ ನೀವು ಅದನ್ನು ಸೇಲ್ ಮಾಡೋದಾಗಲಿ, ಬಾಡಿಗೆಗೆ ಬಿಡೋದಾಗಲಿ, ಅಥವಾ ಅದರ ಒಂದು ಸರ್ವಿಸಿಂಗ್ ಮಾಡೋದು ಇತ್ಯಾದಿ ಹಲವಾರು ಕ್ಷೇತ್ರಗಳು ನಿಮಗೆ ಆಗಿ ಬರುತ್ತೆ ಮೇಷರಾಶಿಯವರಿಗೆ. ಅಲ್ಲಿ ಅಶ್ವಿನಿ ನಕ್ಷತ್ರವು ಕೇತುವಿನ ಒಂದು ನಿಯಂತ್ರಣದಲ್ಲಿ ಬರುವಂಥದ್ದು, ಭರಣಿ ನಕ್ಷತ್ರವು ಶುಕ್ರ ನಿಯಂತ್ರಣ ಬರುತ್ತೆ, ಕೃತ್ತಿಕಾ ನಕ್ಷತ್ರವು ರವಿಯ ನಿಯಂತ್ರಣ ಬರುತ್ತೆ. ಹಾಗಾಗಿ ಅಲ್ಲಿ ಕೇತು, ಶುಕ್ರ ಮತ್ತು ರವಿಗಳ ಒಂದು ವಿಶೇಷವಾದ ಅನುಗ್ರಹ ಸಹ ಈ ಒಂದು ಮೇಷರಾಶಿಗೆ ಬರುತ್ತೆ. ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಮಂಗಳನ ಅನುಗ್ರಹ ಬರುತ್ತೆ. ಹಾಗಾಗಿ ಹೆಚ್ಚಿನ ಎಲ್ಲ ತಂತ್ರಜ್ಞಾನ, ಕೈಗಾರಿಕೆ, ಯಂತ್ರೋಪಕರಣ, ಮೆಷಿನರಿ ಇತ್ಯಾದಿಗಳು ಈ ಒಂದು ಮೇಷರಾಶಿಯವರಿಗೆ ಆಗಿ ಬರುತ್ತೆ. ಅದರ ಜೊತೆಗೆ ಸಮಾನವಾಗಿ ನಿಮಗೆ ಆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಹ ವಿಶೇಷವಾದ ಒಲವು ಬರುತ್ತೆ, ವಿಶೇಷವಾದ ಸಾಧನೆಗಳು ಬರುತ್ತೆ. ಇನ್ನು ಇದಲ್ಲದೆ ಈ ಪ್ರಥಮ ಆದ್ಯತೆಯಲ್ಲಿ ಬರುವಂಥ ವಿಚಾರಗಳನ್ನ ಆಗಲೇ ಹೇಳಿದ್ದೇನೆ. ಪ್ರಥಮ ಆದ್ಯತೆಯಲ್ಲಿ ಇಂಥ ಒಂದು ವಿಚಾರಗಳನ್ನು ಮಾಡ್ಬೋದು. ಇನ್ನು ದ್ವಿತೀಯ ಆದ್ಯತೆ ಅಂದರೆ ಸೆಕೆಂಡ್ ಆಪ್ಷನಲ್ಲಿ ನಿಮಗೆ ಯಾವುದೆಲ್ಲ ಮಾಡ್ಬೋದು. ಸೆಕೆಂಡ್ ಆಪ್ಷನಲ್ಲಿ ನಿಮಗೆ ವಿಶೇಷವಾಗಿ ಇಲ್ಲಿ ಶುಕ್ರನ ಒಂದು ಅನುಗ್ರಹ ಬರುತ್ತೆ. ಆಗಲೇ ಹೇಳಿದಂತೆ ನಿಮಗೆ ಆ ಶುಕ್ರನು ಆ ಭರಣಿ ನಕ್ಷತ್ರದ ಒಂದು ಅಧಿಪತಿ ಆದನು ಶುಕ್ರನು, ಜೊತೆಗೆ ನಿಮ್ಮ ರಾಶಿಯಿಂದ ಮತ್ತು ಲಗ್ನದಿಂದ ಒಂದು ಲೆಕ್ಕ ಹಾಕಿದಾಗ ನಿಮಗೆ ಧನಸ್ಥಾನ ಕಾರಕನು ಅಲ್ಲಿ ಶುಕ್ರನಾಗಿದ್ದಾನೆ. ಅಂದರೆ ಮೇಷದ ಬಳಿಕ ಬರುವಂಥ ವೃಷಭ ರಾಶಿಯು ಶುಕ್ರನ ಒಂದು ಮನೆಯಾಗಿರುತ್ತೆ. ಹಾಗಾಗಿ ಆತ ನಿಮಗೆ ಧನಸ್ಥಾನ ಕಾರಕನು, ಜೊತೆಗೆ ಕಳತ್ರ ಕಾರಕ ಅಂದರೆ ವಿವಾಹದ ಬಳಿಕ ಆಗುವಂಥ ಒಂದು ಅಭಿವೃದ್ಧಿಗೆ ಸೂಚಕನು. ಹಾಗಾಗಿ ವಿವಾಹದ ಬಳಿಕ ನಿಮಗೆ ಶುಕ್ರನಿಂದ ಅಭಿವೃದ್ಧಿ ಆಗುತ್ತೆ. ವಿವಾಹ ಕಳತ್ರ ಸ್ಥಾನದಲ್ಲಿ ನಿಮಗೆ ಶುಕ್ರನ ಒಂದು ಮನೆ ತುಲಾರಾಶಿ ಇರುವಂಥದ್ದು. ಹಾಗಾಗಿ ಇಲ್ಲಿ ನಿಮಗೆ ವಿಶೇಷವಾಗಿ ಈ ಫಿಲ್ಮ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮೀಡಿಯಾಗಳು ಅಥವಾ ಬೇರೆ ಬೇರೆ ರೀತಿಯ ಮಾಧ್ಯಮಗಳು, ಮನೋರಂಜನಾ ಕ್ಷೇತ್ರ, ಟಿವಿ, ಸಿನಿಮಾ, ನಾಟಕ ರಂಗಗಳಿರ್ಬೋದು, ಅಥವಾ ಈಗಿನ ಒಂದು ಸಾಮಾಜಿಕ ಜಾಲತಾಣಗಳು, ಜೊತೆಗೆ ಫ್ಯಾನ್ಸಿ ಬಟ್ಟೆ ಬರೆಗಳಂಥ ವಿಚಾರಗಳು, ಜೊತೆಗೆ ಜ್ಯುವೆಲ್ಲರಿ ಶಾಪು, ಫೈನಾನ್ಸು ಮುಂತಾದವುಗಳು, ಎಲೆಕ್ಟ್ರಾನಿಕ್ ಗೂಡ್ಸ್ಗಳು, ಕಂಪ್ಯೂಟರ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಉಪಕರಣಗಳು ಇವೆಲ್ಲ ನಿಮಗೆ ಆಗಿ ಬರುವಂಥ ವಿಚಾರಗಳು. ಅಲ್ಲದೆ ಈಗಿನ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಂತ ಹೇಳ್ತೀವಿ, ಬೇರೆ ಬೇರೆ ರೀತಿಯ ಸ್ಮಾರ್ಟ್ ಫೋನ್ ಇರ್ಬೋದು, ಸ್ಮಾರ್ಟ್ ಫೋನಿಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಉಪಕರಣಗಳಿರ್ಬೋದು. ಉದಾಹರಣೆಗೆ ಹೆಡ್ ಫೋನ್ ಅಂತ ಬರ್ತವೆ, ಕ್ಯಾಮರಾಗಳು ಅಂತ ಬರ್ತವೆ, ಅದಕ್ಕೆ ಬೇರೆ ಬೇರೆ ರೀತಿಯ ಅಟ್ಯಾಚ್ಮೆಂಟ್ಗಳು ಅಂತ ಬರ್ತವೆ, ಅವೆಲ್ಲ ನೀವು ಮಾರಾಟ ಮಾಡ್ಬೋದು. ಜೊತೆಗೆ ಯಾವುದೇ ರೀತಿಯ ಲಕ್ಸುರಿ ಉಪಕರಣಗಳು ಅಂದರೆ ಈ ಬೇರೆ ಬೇರೆ ರೀತಿಯ ನಮಗೆ ವೈಭೋಗದ ಸಾಮಗ್ರಿಗಳನ್ನು ಮಾರಾಟ ಮಾಡುವಂತಾಗಲಿ, ಜೊತೆಗೆ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಉಪಕರಣಗಳು ಅಥವಾ ಅವರಿಗೆ ಸಂಬಂಧಪಟ್ಟ ವಸ್ತ್ರಗಳನ್ನ ಆಭರಣಗಳನ್ನ ಮಾಡೋದು, ಜ್ಯುವೆಲ್ಲರಿ ಶಾಪು, ಆರ್ಟಿಫಿಷಿಯಲ್ ಜ್ಯುವೆಲ್ಲರಿಗಳನ್ನು ಮಾಡುವಂಥದ್ದು, ಜೊತೆಗೆ ಹೋಟೆಲು, ಲಾಡ್ಜು, ರೆಸಾರ್ಟು. ಹೋಟೆಲ್, ಲಾಡ್ಜ್ ಅಂದರೆ ಬರೇ ತಿಂಡಿ ತೀರ್ಥ ಅಷ್ಟೇ ಅಲ್ಲ, ಅಲ್ಲಿ ತಂಗುದಾಣ ಅಂತ ಇರುತ್ತೆ, ಅಂದರೆ ನಿಮಗೆ ಉಳ್ಕೊಳ್ಳುವಂಥ ವಸತಿ ಗೃಹ ಅಂತ ಹೇಳ್ತಾರೆ. ವಸತಿ ಗೃಹ ನಡೆಸೋದಾಗಲಿ, ರೆಸಾರ್ಟ್ಗಳು ನಡೆಸೋದಾಗಲಿ, ಬಾರು, ಪಬ್ಬು, ಚೌಲ್ಟ್ರಿಗಳು ನಡೆಸೋದಾಗಲಿ, ಜೊತೆಗೆ ಬೇರೆ ಬೇರೆ ರೀತಿಯ ಈ ಬಾರು, ರೆಸ್ಟೋರೆಂಟ್ ಅಂತ ಆಧುನಿಕ ಇದಕ್ಕೆ ಸಂಬಂಧಪಟ್ಟ ರೆಸ್ಟೋರೆಂಟ್ಗಳಂತ ಹೇಳೋದಾಗಲಿ, ಅದೇ ರೀತಿ ಇನ್ನೂ ರೀತಿಯ ಈ ಸ್ಪೋರ್ಟ್ಸ್ ಚಟುವಟಿಕೆಗಳು, ಗೇಮ್ಸ್ಗಳು, ಅಥವಾ ಇನ್ನೂ ರೀತಿಯ ಈ ಜೂಜು ಆಡುವಂಥದ್ದೆಲ್ಲ ಹೇಳ್ತೀವಿ ನಾವು, ಅಂಥ ಕ್ಲಬ್ಗಳಂತ ಹೆಸರು ಇರ್ತಾರೆ ಅದಕ್ಕೆ, ಅಂಥ ಒಂದು ಕ್ಯಾಸಿನೋ ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯ ಹೆಸರುಗಳಿಂದ ಕರೆಯಲ್ಪಡುವಂಥ ಜೂಜಾಟ ಅಂತ ಹೇಳ್ತಾರೆ. ಇವೆಲ್ಲವೂ ಶುಕ್ರನಿಂದ ನಿಮಗೆ ಪ್ರೇರಣೆ ಆಗಿರೋ ಕಾರಣ ಶುಕ್ರನು ಯಾರಿಗೆ ವಿಶೇಷವಾಗಿ ಭರಣಿ ನಕ್ಷತ್ರದವರಿಗೆ ಇಲ್ಲಿ ಹೇಳಿದಂಥ ಕ್ಷೇತ್ರಗಳು ಯಾರ್ಯಾರು ಭರಣಿ ನಕ್ಷತ್ರದವರಿಗೆ ಇಂಥ ಕ್ಷೇತ್ರಗಳು ತುಂಬ ಚೆನ್ನಾಗಿ ಬರ್ತವೆ. ಅಥವಾ ಮೇಷರಾಶಿ ಯಾರಿಗೂ ಸಹ ಈಗ ಅಶ್ವಿನಿ, ಭರಣಿ, ಕೃತ್ತಿಕ 3 ನಕ್ಷತ್ರಕ್ಕೂ ಸಹ ಇಲ್ಲಿ ಹೇಳಿದಂಥ ಕ್ಷೇತ್ರಗಳಲ್ಲಿ ಆಸಕ್ತಿ ನಿಮಗೆ ಅದನ್ನು ದೂರೂರಿಸಿಕೊಳ್ಬೋದು, ಅಥವಾ ಇಂಥ ಒಂದು ಶಿಕ್ಷಣವನ್ನು ಪಡೆದು. ಉದಾಹರಣೆಗೆ ಈಗ ಆ್ಯಕ್ಟಿಂಗ್ ಆಗಿ ಒಂದು ಕೋರ್ಸ್ ಇರುತ್ತೆ, ಅಥವಾ ಫಿಲ್ಮ್ ಡೈರೆಕ್ಷನ್ಗಾಗಿ ಕೋರ್ಸ್ ಇರುತ್ತೆ, ಫೋಟೋಗ್ರಾಫಿಗಾಗಿ ಒಂದು ಕೋರ್ಸ್ಗಳು, ಅಂತೆಲ್ಲ ಶಾರ್ಟ್ ಕೋರ್ಸ್ಗಳನ್ನು ಮಾಡಿ ನೀವು ಮೀಡಿಯಾದಲ್ಲಿ ಅಥವಾ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ನೀವು ಸಹ ಅದರಲ್ಲಿ ಸೆಟ್ಲ್ ಆಗಲಿಕ್ಕಾಗುತ್ತೆ. ಅದೇ ರೀತಿ ಈ ಜ್ಯುವೆಲ್ಲರಿಗೆ ಸಂಬಂಧಪಟ್ಟದ್ದು, ಎಲೆಕ್ಟ್ರಾನಿಕ್ಗೆ ಸಂಬಂಧಪಟ್ಟದ್ದು, ಅಥವಾ ಹೋಟೆಲ್ಗೆ ಮ್ಯಾನೇಜ್ಮೆಂಟಿಗೆ, ರೆಸಾರ್ಟ್ ಮ್ಯಾನೇಜ್ಮೆಂಟ್ ಇಂತೆಲ್ಲ ಇರುತ್ತೆ, ಅಂಥದ್ದೆಲ್ಲ ಈ ಕೋರ್ಸ್ಗಳನ್ನು ಮಾಡಿ ಅಂಥ ಕ್ಷೇತ್ರದಲ್ಲಿ ನೀವು ಜಾಬ್ಗೂ ಸೇರ್ಬೋದು, ಅಥವಾ ನಿಮ್ಮದೇ ಒಂದು ಉದ್ಯಮವನ್ನು ತೆರೆಯಬಹುದು. ಹಾಗಾಗಿ
ಈ ಮೇಷರಾಶಿಯವರಿಗೆ ಮಂಗಳ ಮತ್ತು ಶನಿಯ ಬಳಿಕ ಹೆಚ್ಚಿನ ಒಂದು ಬೆಂಬಲ ಕೊಡುವಂಥ ಒಂದು ಗ್ರಹ ಶುಕ್ರ ಗ್ರಹ ಆಗಿರುತ್ತೆ. ಹಾಗಾಗಿ ಆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟ ಇತರ ಕೆಲಸಗಳನ್ನು ಮಾಡ್ಬೋದು. ಜ್ಯುವೆಲ್ಲರಿ ಶಾಪು, ಫೈನಾನ್ಸ್ಗಳನ್ನು ಮಾಡುವಂಥದ್ದು, ಬ್ಯೂಟಿ ಪಾರ್ಲರು, ಫ್ಯಾನ್ಸಿ ಇತ್ಯಾದಿಗಳನ್ನು ಮಾಡುವಂಥದ್ದಾಗಲಿ, ಅಥವಾ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಕಾಸ್ಮೆಟಿಕ್ ಆಗಲಿ, ಔಷಧದ ಉಪಕರಣಗಳಾಗಲಿ ಇವೆಲ್ಲ ಮಾಡೋದು ಹೆಚ್ಚಿನ ಒಂದು ಆದ್ಯತೆಯಾಗಿ ಈ ಮೇಷರಾಶಿಯವರಿಗೆ ಬರುತ್ತೆ. ಇಂತಹ ಶಿಕ್ಷಣ ಉದ್ಯಮ ನಿಮಗೆ ಚೆನ್ನಾಗಿ ಸಹಕಾರಿಯಾಗುತ್ತೆ. ಈಗ 1 ಮತ್ತು 2ನೇ ಆಯ್ಕೆ ಆಯಿತು. ಇನ್ನು 3ನೇ ಆಯ್ಕೆ ಮಾಡೋದಾದರೆ ನಿಮಗೆ ಥರ್ಡ್ ಆಪ್ಷನ್ ಅಂತಿದ್ರೆ, ಥರ್ಡ್ ಆಪ್ಷನಲ್ಲಿ ಆಯ್ಕೆ ಮಾಡಿದ್ರೆ ವಿಶೇಷವಾಗಿ ನೀವು ಈ ಮೆಡಿಸಿನ್ಗಳು, ಫಾರ್ಮಸಿಗಳು ಅಥವಾ ಮೆಡಿಕಲ್ ಶಾಪು, ಔಷಧ ಉಪಕರಣಗಳ ಮಾರಾಟ, ಔಷಧ ಉಪಚಾರಗಳಿಗೆ ಸಂಬಂಧಪಟ್ಟ ಕೆಲವು ಉಪಕರಣಗಳ ಮಾರಾಟ, ಇನ್ನು ಬೇರೆ ಬೇರೆ ರೀತಿಯ ಈ ಮೆಡಿಕಲ್ ಇಕ್ವಿಪ್ಮೆಂಟ್ ಅಂತ ಬರುತ್ತೆ. ಉದಾಹರಣೆಗೆ ಕಾನ್ಸಂಟ್ರೇಟ್ರು ಇರ್ಬೋದು, ಡೆಬುಲೈಸರ್ ಅಂತ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಮನೆಯಲ್ಲಿ ಉಪಯೋಗವಂಥ ವೈದ್ಯಕೀಯ ಮೂಲದ ಕೆಲವು ಉಪಕರಣಗಳು ಅಂತ ಬರುತ್ತೆ. ಅವನ್ನೆಲ್ಲ ಆ ಮೆಡಿಕಲ್ ಇಕ್ವಿಪ್ಮೆಂಟ್ಗಳನ್ನು ಮಾರಾಟ, ಸೇವೆ ಅಥವಾ ಬಾಡಿಗೆಗೆ ಕೊಡುವಂಥ ವಿಚಾರಗಳು ಅದನ್ನು ಮಾರಾಟ ಮಾಡ್ಬೋದು. ಜೊತೆಗೆ ಮೆಡಿಕಲ್ ಶಾಪ್, ನೇರವಾಗಿ ಮೆಡಿಕಲ್ ಶಾಪನ್ನು ತೆರಿಬೋದು, ಅಥವಾ ಆಯುರ್ವೇದಿಕ್ ಔಷಧಿಗಳನ್ನು ಮಾರಾಟ ಮಾಡೋದಾಗಲಿ. ಅದೇ ರೀತಿ ಈ ಫೈರ್ ವರ್ಕ್ಸ್ ಅಂತ ಹೇಳ್ತೀವಿ, ಅಂದರೆ ಪಟಾಕಿಗಳು ಫೈರ್ ವರ್ಕ್ಸ್ ಅಂತ, ಅದು ಕೆಲವೊಮ್ಮೆ ಸೀಸನಲ್ಲಿ ಅಷ್ಟೇ ಮೂವ್ ಆಗುತ್ತೆ. ದೀಪಾವಳಿ ಸಮ, ಇನ್ನಿತ ಸಮ ಅಂಥದ್ದೆಲ್ಲ ಆಸಕ್ತಿ ಇದ್ದರೆ ಅಂಥ ಬಿಸ್ನೆಸ್ಗಳನ್ನ ಮಾಡ್ಬೋದು. ಅದೇ ರೀತಿ ಈ ಒಂದು ಯುದ್ಧ ಉಪಕರಣಗಳು, ಮಿಲಿಟರಿ ಅಥವಾ ಈ ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡುವಂಥ ಒಂದು ಆ ಡಿಫೆನ್ಸಿಗೆ ಸಂಬಂಧಪಟ್ಟ ಕೆಲವು ಉಪಕರಣಗಳನ್ನ ಅವರು ಬೇರೆ ಬೇರೆ ರೀತಿ ಹೊರಗಡೆ ಖಾಸಗಿಯವರಿಗೆ ಕಾಂಟ್ರಾಕ್ಟರ್ ಅಂತ ಕೊಡ್ತಾರೆ. ಅಂತಹ ಕಾಂಟ್ರಾಕ್ಟ್ಗಳನ್ನ ಪಡೆಯೋದಾಗಲಿ. ಅದೇ ರೀತಿ ನೀವು ನೇರವಾಗಿ ಮಿಲಿಟರಿಗೆ, ಪೊಲೀಸ್ ಇಲಾಖೆಗೆ, ಸೆಕ್ಯೂರಿಟಿ ಇಲಾಖೆಗಳಿಗೆ ನೀವಾಗಿ ಸೇರಿಕೊಳ್ಬೋದು. ಪೊಲೀಸ್ ಇಲಾಖೆ, ಮಿಲಿಟರಿಗೆ ಸೇವೆಗೆ, ಯಾಕಂದರೆ ಇಲ್ಲಿ ಮಂಗಳ ನಿಮಗೆ ಅಲ್ಲಿ ರೂಲಿಂಗ್ ಪ್ಲಾನೆಟ್ ಇರ್ತಾರೆ. ನಿಮ್ಮ ಒಂದು ರಾಶಿಯಾಧಿಪತಿ ಮಂಗಳವನ್ನು ಯಾವಾಗಲೂ ಸೈನ್ಯವನ್ನು, ಯುದ್ಧವನ್ನು, ದಂಗೆಯನ್ನು ಅಥವಾ ಬೇರೆ ಬೇರೆ ರೀತಿಯ ಸೈನ್ಯಕ್ಕೆ ಸಂಬಂಧಪಟ್ಟ ಚಟುವಟಿಕೆನ, ಮಿಲಿಟರಿಗೆ ಸಂಬಂಧಪಟ್ಟ ಚಟುವಟಿಕೆನ ಮಂಗಳನು ನಿಯಂತ್ರಣ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಮಿಲಿಟರಿ, ಪೊಲೀಸು ಇಲಾಖೆಗಳಿಗೆ ಸೇರ್ಬೋದು, ಅಥವಾ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಪರೀಕ್ಷೆಗಳನ್ನು, IPS ಅನ್ನು, KPS ಇತ್ಯಾದಿ ಪರೀಕ್ಷೆಗಳನ್ನು ಬರೆಯೋದಾಗಲಿ, ಅದರಲ್ಲಿ ಅಂಥ ಒಂದು ಸೇವೆಗಳಿಗೆ ಸೇರಿಕೊಳ್ಳೋದಾಗಲಿ ಮಾಡ್ಬೋದಾಗಿದೆ. ಅದೇ ರೀತಿ ನೀವು ಮೆಷಿನ್ ಟೂಲ್ಸ್ಗಳು ಅಥವಾ ಮೆಷಿನರಿಗೆ ಸಂಬಂಧಪಟ್ಟದ್ದು ಕೆಲಸ, ರಿಯಲ್ ಎಸ್ಟೇಟ್ ಏಜೆಂಟ್ ಮಾಡೋದು, ಅಥವಾ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡೋದು, ಅಥವಾ ಲೇಔಟ್ಗಳನ್ನು ಮಾರಾಟ ಮಾಡೋದು, ಅಥವಾ ಅಂಥ ಒಂದು ಲೇಔಟ್ಗಳು ಮಾಡುವಂಥ ಕಂಪನಿಯಲ್ಲಿ ಜಾಬಿಗೆ ಸೇರಿಕೊಳ್ಳುವಂಥದ್ದು. ಅದೇ ರೀತಿ ಈ ಪಶುಗಳಿಗೆ ಸಂಬಂಧಪಟ್ಟ ಪಶು ಆಹಾರ ಅಂತ ಬರುತ್ತೆ. ಈಗ ಉದಾಹರಣೆಗೆ ಹಸುಗಳಿಗೆ, ಕೋಳಿಗಳಿಗೆ ಅಥವಾ ನಾಯಿಗಳಿಗೆ, ಹಂದಿಗಳಿಗೆ ಅಂತ ಬೇರೆ ಬೇರೆ ರೀತಿಯ ಆಹಾರಗಳು ಬರ್ತವೆ. ಅಂಥ ಪಶು ಆಹಾರಗಳನ್ನು ಮಾರಾಟ ಮಳಿಗೆ ಅಥವಾ ಪಶು ಆಹಾರಗಳ ಒಂದು ವಿತರಣೆ ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಈ ರೀತಿ, ಅಥವಾ ನಿಮ್ಮದೇ ಉತ್ಪನ್ನವನ್ನು ಮಾಡೋದು, ಇವೆಲ್ಲ ಸಾಧ್ಯ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಫ್ಯೂಯಲ್ಗಳು ಅಂದರೆ ಇಂಧನ ಅಂತ ಹೇಳ್ತೀವಿ, ಗ್ಯಾಸು, ಪೆಟ್ರೋಲು, ಡೀಸೆಲು, ಜೊತೆಗೆ ಈ ಪವರ್ ಸೆಕ್ಟರ್ ಅಂದರೆ ಕರೆಂಟ್ ಉತ್ಪಾದನೆ, ಬ್ಯಾಟರಿಗಳು ಇತ್ಯಾದಿಗಳು ಮಾರಾಟ ಅಥವಾ ಅದರ ಸೇವೆಗಳನ್ನು ಮಾಡೋದು, ಇವು ಸಹ ನಿಮಗೆ ಪವರ್ ಸೆಕ್ಟರ್ ಎಲ್ಲ ಚೆನ್ನಾಗಿ ಆಗಿಬರುತ್ತೆ. ಹೀಗಾಗಿ ಇಂಥ ಒಂದು ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಪಡಿಬೋದು, ಇಂಥ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ಬೋದು, ಇಂಥ ಉದ್ಯಮವನ್ನು ನೀವೇ ಸ್ವತಃ ಆರಂಭ ಮಾಡೋದು. ಇವೆಲ್ಲ ನಿಮಗೆ 1, 2, 3ನೇ ಆಯ್ಕೆಗಳು. ಅಲ್ಲಿ ಈ ಕುಜ, ಶನಿ, ಶುಕ್ರ ಇವೆಲ್ಲ ನಿಯಂತ್ರಣಕಾರಕರಾಗೋದ್ರಿಂದ ನಿಮಗೆ ಇಂಥ ಎಲ್ಲ ಕ್ಷೇತ್ರಗಳು ಬಹಳವನ್ನು ಚೆನ್ನಾಗಿ ಒಲಿಯುತ್ತೆ, ಕೈ ಹಿಡಿಯುತ್ತೆ. ಜೊತೆಗೆ ಇದರಲ್ಲಿ ಮುಂದುವರಿಕೆ ಸಾಧ್ಯತೆ ಭಾಳ ಇರುತ್ತೆ. ಇನ್ನು ಇದಲ್ಲದೆ ಈ ಸ್ಪೋರ್ಟ್ಸ್ ಮತ್ತು ಅಥ್ಲೆಟಿಕ್ಸ್ ಸಂಬಂಧಪಟ್ಟದ್ದು, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಗಳನ್ನು ನೀವು ಮಾರಾಟ ಮಾಡೋದು, ಅಥವಾ ನೀವೇ ಸ್ವತಃ ಆಸಕ್ತಿ ಇದ್ದರೆ ನೀವು ಸ್ಪೋರ್ಟ್ಸ್ನ ಬಗ್ಗೆ ಶಿಕ್ಷಣವನ್ನು ಪಡೆಯೋದು, ಅಥವಾ BP.Ed, CP.Ed ಅಂತೆಲ್ಲ ಇರುತ್ತೆ. ಈಗ ಫಿಸಿಕಲ್ ಎಜುಕೇಷನ್, ಆ ಫಿಸಿಕಲ್ ಎಜುಕೇಷನ್ ಕೋರ್ಸ್ ನಿಮಗೆ ಆಗಿ ಬರುತ್ತೆ. ಖಂಡಿತವಾಗಿಯೂ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗ್ಬೋದು, ಅಥವಾ ನೀವೇ ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು, ಯಾವುದೇ ಸ್ಪೋರ್ಟ್ಸು, ಅಥ್ಲೆಟಿಕ್ಸ್ ಇರ್ಬೋದು, ಅದರಲ್ಲಿ ನೀವು ಸಾಧನೆ ಮಾಡೋದು. ಜೊತೆಗೆ ಜಿಮ್ನಾಸ್ಟಿಕ್ಗಳಲ್ಲಿ ಸಾಧನೆ ಮಾಡ್ಬೋದು. ಜೊತೆಗೆ ನಿಮ್ಮ ಒಂದು ಜಿಮ್ಮನ್ನು ನೀವು ತೆರೀಬೋದು. ಜಿಮ್ ಅಂದರೆ ದೇಹದಾರ್ಢ್ಯವನ್ನು ಫಿಟ್ನೆಸ್ಗೆ ಕಾರ್ಯಕ್ರಮ, ಫಿಟ್ನೆಸ್ ಸೆಂಟರ್ ಅಂತ ಫಿಟ್ನೆಸ್ ಸೆಂಟರ್ಗಳನ್ನು ನೀವು ತೆರೀಬೋದು, ಅದರಲ್ಲಿ ಕೆಲಸಗಳನ್ನು ಹುಡುಕ್ಬೋದು. ಹಾಗಾಗಿ ನಿಮಗೆ ಹಲವಾರು ವೈವಿಧ್ಯಮಯವಾದ ಒಂದು ಕ್ಷೇತ್ರಗಳು ಖಂಡಿತ ಮೇಷರಾಶಿಯಾಗಿರುತ್ತೆ. ಅಂಥ ವೈವಿಧ್ಯದ ಕ್ಷೇತ್ರದಲ್ಲಿ ನೀವು ಆಸಕ್ತಿಯಿಂದ ಚೆನ್ನಾಗಿ ಪಾಲ್ಗೊಳ್ಬೋದು. ಅದರಲ್ಲಿ ನಿಮಗೆ ಲಾಭ, ಆದಾಯ ಬರುತ್ತೆ, ನಿರಂತರತೆ ಬರುತ್ತೆ. ಇನ್ನು ಈ 3 ಆಯ್ಕೆಗಳ ಬಳಿಕ 4, 5, 6ನೇ ಆಯ್ಕೆ ಸಹ ಇರುತ್ತೆ. ಅಲ್ಲಿ ಅವೆಲ್ಲ ಅಂದರೆ ಕೊನೆಗೆ ಲಾಸ್ಟ್, ಯಾವುದೇ ಇಲ್ಲ ಅಂದರೆ ಮತ್ತೆ ಇಂಥದಕ್ಕೆಲ್ಲ ಗಮನಿಸಬೇಕು. 1, 2, 3ನೇ ಆಯ್ಕೆಯನ್ನು ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಅಂಥದ್ರಲ್ಲೇ ನೀವು ನಿಮ್ಮ ಜಾಬ್ ಆಗಲಿ, ನಿಮ್ಮ ಉದ್ಯಮ ಆಗಲಿ, ನಿಮ್ಮ ಒಂದು ಪ್ರೊಫೆಷನ್ ಆಗಲಿ ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನು ನಿಮಗೆ ತಕ್ಕ ಮಟ್ಟಿಗೆ ಲಾ ಅನ್ನೋದು ಸಹ ತಕ್ಕ ಮಟ್ಟಿಗೆ ಆಗಿಬರುತ್ತೆ. ಅಂದರೆ ತುಂಬ ಚೆನ್ನಾಗೆಲ್ಲ ತಕ್ಕ ಮಟ್ಟಿಗೆ ನಿಮಗೆ ಲಾ ಫೀಲ್ಡ್ ಸಹ ನಿಮಗೆ ಸ್ವಲ್ಪ ಮಟ್ಟಿಗೆ ಆಗಿಬರುತ್ತೆ. ಅಲ್ಲಿ ಯಾಕಂದರೆ ಕೃತ್ತಿಕಾ ನಕ್ಷತ್ರದವರು ವಿಶೇಷವಾಗಿ 1ನೇ ಪಾದದವರು ನಿಮಗೆ ರವಿಯ ವಿಶೇಷವಾದ ಅನುಗ್ರಹ ಇರುತ್ತೆ. ಯಾರು ಈ ಕೃತ್ತಿಕಾ ನಕ್ಷತ್ರದವರು ಲಾನಲ್ಲಿ ಆಸಕ್ತಿ ಅಂಥವ್ರು ಭಾಗಿಸ್ಬೋದು. ಭರಣಿ ನಕ್ಷತ್ರದ 3, 4ನೇ ಪಾದದವರು ಸಹ ತಕ್ಕ ಮಟ್ಟಿಗೆ ಅವರಿಗೆ ಈ ಒಂದು ಲಾ ಕ್ಷೇತ್ರದಲ್ಲಿ ಆಸಕ್ತಿ ಬರುತ್ತೆ, ಅಂಥವರು ಆಯ್ಕೆ ಮಾಡ್ಕೊಳ್ಬೋದು. ಲಾ ಅಥವಾ ಲಾಯರ್ ಆಗೋದು, ಜಡ್ಜ್ ಆಗೋದು ಮುಂತಾದ ಸಹ ವಿಶೇಷವಾಗಿ ಕೃತ್ತಿಕ ನಕ್ಷತ್ರದಲ್ಲಿ ಹೆಚ್ಚಾಗಿ ಲಾ ಕಡೆಗೆ ಅವರು ಹೆಚ್ಚಿನ ಒಂದು ಅಟೆನ್ಷನ್ ಕೊಡ್ಬೋದು. ಲಾ ಮತ್ತು ಡಿಫೆನ್ಸು, ಮಿಲಿಟ್ರಿಗೆ ಹೋಗೋದು, ಪೊಲೀಸ್ ಇಲಾಖೆ ಹೋಗೋದು ವಿಶೇಷವಾಗಿ ಕೃತ್ತಿಕ ನಕ್ಷತ್ರಕ್ಕೆ ಚೆನ್ನಾಗಿ ಆಗಿ ಬರುತ್ತೆ. ಹಾಗಾಗಿ ಇವೆಲ್ಲ ಆಯ್ಕೆ ಆಯಿತು. ಇನ್ನು 3ನೇ ಆಯ್ಕೆಯಲ್ಲಿ ಬಳಿಕ 4ನೇ ಆಯ್ಕೆಯಲ್ಲಿ ನಿಮಗೆ ಯಾವುದು ಬರುತ್ತೆ? ಗುರುವಿನ ಸ್ಥಾನ ಬರುತ್ತೆ. ಗುರು ನಿಮಗೆ ಆತನು ಭಾಗ್ಯಕಾರಕನು ಗುರುವೇ, ಆತನು ವ್ಯಯಕಾರಕನು ಗುರುವೆ. ಭಾಗ್ಯ ಅಂದರೆ ನಿಮಗೆ ಸಂಪತ್ತೂ ಬರುತ್ತೆ ಗುರುವಿಂದ,
ಜೊತೆಗೆ ಅದು ಖರ್ಚು ಆಗುತ್ತೆ ಗುರುವಿಂದ. ಅಂದರೆ ಹೆಚ್ಚಾಗಿ ಮೇಷರಾಶಿಯವರು ಸ್ವಯಂಕೃತ ಅಪರಾಧದಿಂದ ಹಲವಾರು ಬಾರಿ ಜೀವನದಲ್ಲಿ ತಮ್ಮ ಹಣವನ್ನು ಕಳೆದುಕೊಳ್ತಾರೆ. ಸ್ವಯಂಕೃತ ಅಂದರೆ ಅವರದೇ ಧ್ಯಾನದಿಂದ, ಅಂದರೆ ಬೇರೆಯವರು ಮಾಡಬೇಕಾಗಿಲ್ಲ, ಅವರೇ ಏನೋ ಒಂದು ಸಾಹಸ ಉದ್ಯಮ ಮಾಡೋದು, ಅದನ್ನು ಸ್ವಲ್ಪ ದಿನ ರನ್ ಮಾಡೋದು, ಆಮೇಲೆ ಅದನ್ನು ಲಾಸ್ ಮಾಡ್ಕೊಂಡು ಬೇರೆಯವರಿಗೆ ಸೇಲ್ ಮಾಡೋದು, ಇದೆಲ್ಲ ಆಗುತ್ತೆ ಮೇಷರಾಶಿ ಜನ. ಅಥವಾ ಯಾವುದೇ ಒಂದು ಇನ್ನೊಬ್ಬರು ಲಾಭ ಮಾಡಿದ್ರು ತಾನೂ ಸಾಧನೆಯಲ್ಲಿ ಮಾಡಲಿಕ್ಕೆ ಹೋಗುವಂಥದ್ದು, ಅದರಲ್ಲಿ ಅವರಿಗೆ ಪರಿಣಿತಿ ಇರೋದಿಲ್ಲ. ನಿಮಗೆ ಯಾವುದರಲ್ಲಿ ಅನುಭವ ಇದೆ, ಎಕ್ಸ್ಪರ್ಟೈಸ್ ಇದೆ, ನಾಲೆಜ್ ಇದೆ, ಅಥವಾ ತುಂಬ ಒಂದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಅಂಥದ್ದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಉದಾಹರಣೆಗೆ ಯಾರಿಗೆ ಒಬ್ಬರ ಒಂದು ಹೋಟೆಲ್ನ ಒಂದು ಗಂಧ ಗಾಳಿ ಇರೋದಿಲ್ಲ, ಒಂದು ಕಾಫಿ ಮಾಡೋದು ಹೇಗೆ, ಅಥವಾ ಕಾಫಿಗೆ ಏನೇನು ಹಾಕ್ತಾರೆ, ಅಥವಾ ದೋಸೆ ತಯಾರಿಸೋದು ಹೇಗೆ, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು, ಅದರಲ್ಲಿ ಏನೇನು ಪ್ರಮಾಣ ಮಾಡಬೇಕು, ಅಥವಾ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳ ಮಾಹಿತಿ ಇರೋದು, ಅಂಥವನು ಹೋಟೆಲ್ ಉದ್ಯಮ ಮಾಡಿದರೆ ಆತನಿಗೆ ಅದರಲ್ಲಿ ಮುಂದೆ ನಡೆಯುವಂಥ ಕಷ್ಟ ಆಗುತ್ತೆ. ಯಾಕಂದರೆ ಆತನಿಗೆ ಜೊತೆ ಇರುವಂಥ ಕೆಲಸಗಾರರಿಂದ ಮೋಸ ಆಗ್ಬೋದು, ತನ್ನ ಜೊತೆ ಇರುವಂಥ ಆ ಒಂದು ಬೇರೆ ಬೇರೆ ರೀತಿಯ ನೌಕರರಿಂದ ತೊಂದರೆಗಳಾಗ್ಬೋದು, ಆತನಿಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಮೇಷರಾಶಿಯವರು ಹಲವಾರು ಬಾರಿ ಇಂಥ ಒಂದು ಸಾಹಸಕ್ಕೆಲ್ಲ ಕೈ ಹಾಕಿ ದುಸ್ಸಾಹಸಕ್ಕೆ ಅಥವಾ ಸ್ವಯಂಕೃತ ಅಪರಾಧಕ್ಕೆ ಹೋಗಿ ತಾವು ಒಂದು ಹಣವನ್ನು ಕಳೆದುಕೊಳ್ತಾರೆ. ಅಥವಾ ತಮಗೆ ಕೆಲವೊಮ್ಮೆ ಈ ಒಂದು ಅಹಂ ಅಂತ ಬರುತ್ತೆ, ಕೆಲವೊಂದು ಅವರಿಗೆ ದಶಾಭಕ್ತಿ ಬಂದಾಗ ಆ ಅಹಂನ ವಿಚಾರಕ್ಕೆ ಬೇರೆಯವರಿಗೆ ನಾನು ಸಡ್ಡು ಹೊಡಿಲಿಕ್ಕೆ ಅಥವಾ ಬೇರೆಯವರಿಗೆ ಕಾಂಪೀಟ್ ಮಾಡಲಿಕ್ಕೆ ಅವನು ಆ ಥರದ್ದು ಮಾಡಿದ್ದೇನೆ, ನಾನು ಅದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡ್ತೇನೆ, ಇನ್ನೊಂದು ಮಾಡ್ತೇನೆ ಅನ್ನೋದೊಂದರ ಒಂದು ಕಾಂಪಿಟೇಷನಲ್ಲಿ ಏನೋ ಮಾಡಿ ಅದರಿಂದ ಕೊನೆಗೆ ಅದನ್ನು ನಡೆಸಲಿಕ್ಕಾಗುತ್ತೆ, ಅದನ್ನು ಕೈ ಸುಟ್ಟುಕೊಳ್ಳುವಂಥದ್ದು, ಇದೆಲ್ಲ ಕೆಲಸಗಳಾಗುತ್ತವೆ. ಹಾಗಾಗಿ ಇವೆಲ್ಲ ಈ ವಿಚಾರಗಳು ಜೊತೆಗೆ ಅವರಿಗೊಂದು ಹಾಬಿ ಅಂತ ಇರುತ್ತೆ. ಈ ಮೇಷರಾಶಿಯವರಿಗೆ ಯಾವುದೊಂದು ಹಾಬಿಗಾಗಿ ಏನೋ ಮಾಡಲಿಕ್ಕೆ ಹೋಗಿ ಅದರಲ್ಲಿ ಕೈ ಸುಟ್ಟುಕೊಳ್ಳುವಂಥದ್ದು ಇವೆಲ್ಲ ಇರುತ್ತೆ. ಹಾಗಾಗಿ ಇವೆಲ್ಲನ ಗಮನಿಸ್ಕೊಳ್ಬೇಕು. ಗುರು ನಿಮಗೆ ಆತನು ಭಾಗ್ಯಕಾರಕನೂ ಹೌದು, ವ್ಯಯಕಾರಕನೂ ಹೌದು. ಹಾಗಾಗಿ ಇಂಥ ಕೆಲವು ಕ್ಷೇತ್ರಗಳಲ್ಲಿ ನೀವು ಸ್ವಲ್ಪ ಹೆಚ್ಚು ಆಸಕ್ತಿ ವಹಿಸುವುದು ಒಳ್ಳೆಯದಲ್ಲ. ಜೊತೆಗೆ ಇದನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರಲ್ಲಿ ಯಾವ ಕ್ಷೇತ್ರ ಅಂದರೆ ಉದಾಹರಣೆಗೆ ಬುಕ್ಸ್ ಆ್ಯಂಡ್ ಸ್ಟೇಷನರಿ ಕ್ಷೇತ್ರ ನಿಮಗೆ ಅಷ್ಟಾಗಿ ಆಗಬರೋದಿಲ್ಲ. ಆಮೇಲೆ ಯಾವುದೇ ರೀತಿಯ ಈ ಒಂದು ಟೀಚಿಂಗ್ ಕೆಲಸವಾಗಲಿ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಟನ್ನು ತೆರೆಯೋದಾಗಲಿ, ಸ್ಕೂಲ್ ಕಾಲೇಜನ್ನು ತೆರೆಯೋದಾಗಲಿ, ಅಥವಾ ಕೋಚಿಂಗ್ ಸೆಂಟರನ್ನು ತೆರೆಯೋದಾಗಲಿ, ಇವೆಲ್ಲ ನಿಮಗೆ ಅದರಲ್ಲಿ ಮಧ್ಯೆ ಕಷ್ಟ ಬರುತ್ತೆ ಅಥವಾ ನಷ್ಟಗಳು ಉಂಟಾಗುತ್ತೆ, ಅಥವಾ ಅದನ್ನು ಕೊನೆವರೆಗೂ ನಡೆಸಲಿಕ್ಕಾಗೋದಿಲ್ಲ. ಒಂದು 5 ವರ್ಷ 3 ವರ್ಷ 4 ವರ್ಷದೊಳಗೆ ನಡೆಸಿ ಅದನ್ನು ಆಮೇಲೆ ನೀವು ಬೇರೆಯವರಿಗೆ ಸೇಲ್ ಮಾಡ್ತೀರ ಅಥವಾ ಅದನ್ನು ಬಿಟ್ಟು ಬಿಡಬೇಕಾಗತ್ತೆ. ಅದಲ್ಲದೆ ಯಾವುದೇ ರೀತಿಯ ಆಶ್ರಮ, ಚಾರಿಟೇಬಲ್ ಸಂಸ್ಥೆ, ಜೊತೆಗೆ ಬೇರೆ ಬೇರೆ ರೀತಿಯ ಪೂಜಾ ಸ್ಥಳಗಳು ಅಥವಾ ದೇವಾಲಯಗಳು ಇತ್ಯಾದಿಗಳ ಒಂದು ಮುಂದಾಳತ್ವ ಅಥವಾ ನೇತೃತ್ವ ಇದೆಲ್ಲ ವಹಿಸಿಕೊಂಡ್ರೆ ಅದರಲ್ಲಿ ನಿಮಗೆ ಹೆಚ್ಚಿನ ಒಂದು ಒಳ್ಳೆಯ ಹೆಸರು ಬರೋದಿಲ್ಲ, ಅಂದರೆ ಕೆಟ್ಟ ಹೆಸರು ಬರುತ್ತೆ, ಅಥವಾ ಕೊನೆಗೆ ನಿಮಗೆ ಅದರಲ್ಲಿ ಏನಾದರೂ ಒಂದು ಅವಮಾನಕರ ಘಟನೆ ಆಗೋದನ್ನು ನೀವು ಬಿಡುವಂಥದ್ದೆಲ್ಲ ಆಗುತ್ತೆ. ಅಲ್ಲದೆ ಬೇರೆ ಬೇರೆ ರೀತಿಯ ಸೋಷಿಯಲ್ ಸರ್ವಿಸು ಅಥವಾ ನೇರವಾಗಿ ನೀವು ಮಾಡುವಂಥ ಸಮಾಜ ಸೇವೆ ಅಥವಾ ಆ್ಯಕ್ಟಿವ್ ಪಾಲಿಟಿಕ್ಸು ಮುಂತಾದರಲ್ಲಿ ಹಾಗೆ ನಿಮಗೆ ಆರಂಭದಲ್ಲಿ ತುಂಬ ಏಳಿಗೆ ಬರುತ್ತೆ, ಅದರಲ್ಲಿ ಮತ್ತೆ ಅದನ್ನು ಪೂರ್ತಿ ಕಂಟಿನ್ಯೂಟಿ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅದರೊಂದು ಪೂರ್ಣ ಫಲ ನಿಮಗೆ ಪಡಲಿಕ್ಕೆ ಆಗೋದಿಲ್ಲ, ಆವಾಗ ಸ್ವಲ್ಪ ಅದರಲ್ಲಿ ತೊಂದರೆಗಳು ಬರ್ತವೆ. ಅದೇ ರೀತಿ ಯಾವುದೇ ರೀತಿಯ ನೀವು ಈ ಸಮಾಜ ಸೇವೆ, ಧಾರ್ಮಿಕ ಸೇವೆ, ದೇವಾಲಯಗಳು, ಮಂದಿರಗಳು ಅಥವಾ ಆಶ್ರಮಗಳು ಮುಂತಾದವುಗಳಿಗೆ ಸಂಬಂಧಪಟ್ಟ ವಿಚಾರಗಳಿಗೆ ಮುಖ್ಯಸ್ಥರೋ ಅಥವಾ ಅದರ ಒಂದು ಹೆಡ್ ಆಗಿ ಆಗ್ತೀರಾ. ಆದರೆ ಅಲ್ಲಿ ಕಾಂಟ್ರವರ್ಸಿಯಿಂದ ನಿಮ್ಮ ಒಂದು ಆಗಮನ ಆಗುತ್ತೆ, ಆ ಕಾಂಟ್ರವರ್ಸಿಯಿಂದ ನಿರ್ಗಮನ ಆಗುತ್ತೆ. ಜೊತೆಗೆ ಅಲ್ಲಿಂದ ನಿಮಗೆ ಲಾಭದ ಬದಲು ನಷ್ಟವೇ ಆಗುತ್ತೆ. ಅಲ್ಲಿ ನಿಮಗೆ ಹಣ ನಷ್ಟ ಆಗ್ಬೋದು, ನಿಮ್ಗೆ ಮನಃಶಾಂತಿ ನಷ್ಟ ಆಗ್ಬೋದು, ಜೊತೆಗೆ ನಿಮ್ಮ ಒಂದು ಈ ಏನೇನು ಪ್ರೆಸ್ಟೀಜ್ ಇರುತ್ತೆ, ಗೌರವ, ಅದಕ್ಕೆ ಸಹ ನಷ್ಟ ಆಗುವಂಥ ಸಾಧ್ಯತೆ. ಹಾಗಾಗಿ ಕಷ್ಟ ನಷ್ಟ ಭ್ರಷ್ಟ ಆಗುವಂಥ ಸಾಧ್ಯತೆ ನಿಮಗೆ ಗುರುವಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಖಂಡಿತ ಕಂಡುಬರುತ್ತೆ. ಹಾಗಾಗಿ ಅಂಥ ಕ್ಷೇತ್ರದಲ್ಲಿ ಹೆಚ್ಚೊಂದು ಆಸಕ್ತಿ ತೋರಿಸೋದು ಒಳ್ಳೆಯದಲ್ಲ. ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಸ್ಕೂಲು, ಕಾಲೇಜು, ಕೋಚಿಂಗ್ ಸೆಂಟರು ಇತ್ಯಾದಿಗಳು ನಿಮಗೆ ಹೆಚ್ಚಿನ ಲಾಭವನ್ನು ಕೊಡೋದಿಲ್ಲ. ಭಾಳಷ್ಟು ಜನ ನಾವು ನೋಡಿರ್ತೇವೆ, ತುಂಬ ಒಂದು ಕೋಟ್ಯಾನು ಕಟ್ಟಲೆ ವ್ಯವಹಾರ ಮಾಡಿದಂಥ ಒಂದು ಭಾಳ ಸಂಸ್ಥೆಗಳು ಇರ್ತವೆ ನಮ್ಮ ದೇಶದಲ್ಲಿ. ಆ ಸಂಸ್ಥೆಗಳು ಕೆಲವೊಮ್ಮೆ ರಾತ್ರಿ ಬೆಳಗಾಗೋದ್ರೊಳಗೆ ಒಂದು ಪ್ರಸಿದ್ಧವಾದ ಕೋಚಿಂಗ್ ಸಂಸ್ಥೆ ನಮ್ಮ ದೇಶದಲ್ಲಿ ಒಂದು ಉದಾಹರಣೆ ಇದೆ. ಅಂಥ ಒಂದು ರಾತ್ರಿ ಬೆಳಗಾಗೋದ್ರೆ ಅದು ದಿವಾಳಿಯ ಒಂದು ಹಂತಕ್ಕೆ ಬರುವಂಥದ್ದು ಅಥವಾ ಅದರ ಒಂದು ಪ್ರೆಸ್ಟೀಜ್ಗೆ ಏನೋ ಧಕ್ಕೆ ಬರುವಂಥದ್ದು ಕೆಲಸ ಎಲ್ಲ ಆಗುತ್ತೆ. ಹಾಗಾಗಿ ಇವೆಲ್ಲ ಈ ಮೇಷರಾಶಿಯವರಿಗೆ ತಮಗೆ ಒಂದು ರಿಸ್ಕನ್ನು ತೆಗೆದುಕೊಡುವಂಥ ಕ್ಷೇತ್ರಗಳಾಗ್ತವೆ. ಅದನ್ನು ನೀವು ಆಯ್ಕೆ ಮಾಡಿ. ಜೊತೆಗೆ ಇದನ್ನು ಆಯ್ಕೆ ಮಾಡೋದಿದ್ರೂ ನೀವು ಪಾರ್ಟ್ನರಾಗಿ ಬೇರೆ ರಾಶಿಯವರನ್ನು ತೆಗೆದುಕೊಳ್ಬೇಕು. ಇದಕ್ಕೆ ಹೊಂದಿಕೆ ಆಗುವಂಥ ಯಾವ ರಾಶಿಯವರು ಅಂತರನ್ನ ಪಾರ್ಟ್ನರಾಗಿ ತೆಗೆದುಕೊಂಡ್ರೆ ಇಂಥ ಕ್ಷೇತ್ರಗಳಿಗೆ ಹೋಗ್ಬೋದಾಗಿದೆ ಈ ಮೇಷರಾಶಿಯವರು. ಇನ್ನು ಇದಲ್ಲದೆ 4ನೇ ಸ್ಥಾನದಲ್ಲಿ ಬರುವಂಥದ್ದು, 4ನೇ ಸ್ಥಾನ ಅಂದರೆ ಇದು ಸಹ ಹಾಗೆ ರಿಸ್ಕ್ ಇರುವಾಗ, ಈಗ ಯಾವ ರೀತಿ ಗುರುವಿನ ಒಂದು ನಿಮಗೆ ರಿಸ್ಕ್ ಇರುತ್ತೋ ಅದೇ ರೀತಿ ನಿಮಗೆ ಹೈ ರಿಸ್ಕ್ ಇರುವಂಥ ಕ್ಷೇತ್ರಗಳು ಅಂತ ಹೇಳಿದ್ರೆ ಆ ರವಿಯಿಂದ ಬರುವಂಥದ್ದು, ರವಿ ಕಾರಕನಾಗಿರುವಂಥ ಕ್ಷೇತ್ರಗಳು. ವಿಶೇಷವಾಗಿ ಅಲ್ಲಿ ನಿಮಗೆ ಈ ಬೇರೆ ಬೇರೆ ರೀತಿಯ ನೇರವಾದ ರಾಜಕಾರಣ ಅಂದರೆ ರಾಜಕೀಯದಲ್ಲಿ ನೇರವಾಗಿ ಧುಮುಕಿಕೊಳ್ಳುವಂಥದ್ದು, ಬೇರೆ ಬೇರೆ ರೀತಿಯ ರಾಜಕೀಯ ಮೂಲದ ಕೆಲಸಗಳಿಗೆ ಕೈ ಹಾಕೋದು, ಅಥವಾ ಸರ್ಕಾರ ಮೂಲದ ಕಾಂಟ್ರಾಕ್ಟ್ಗಳಿಗೆ ನೀವು ನೇರವಾಗಿ ಇಲ್ಲಿ ಧುಮುಕುವಂಥದ್ದು, ಅವೆಲ್ಲ ಸ್ವಲ್ಪ ನಿಮಗೆ ಕೆಲವೊಮ್ಮೆ ಮುನ್ನಡೆ ಮಾಡ್ಬೋದು, ಕೆಲವೊಮ್ಮೆ ನಿಮಗೆ ಹಿನ್ನಡೆ ಮಾಡ್ಬೋದು. ಆದರೆ ಹೆಚ್ಚಿನ ಒಂದು ಸರ್ಕಾರಿ ಕ್ಷೇತ್ರ, ನಿಮಗೆ ಡಿಫೆನ್ಸ್ ಕ್ಷೇತ್ರ ಅಥವಾ ಈ ಹೋಮ್ ಇಂಡಸ್ಟ್ರಿ ಅಂತ ಹೇಳ್ತೇವೆ, ಅದಕ್ಕೆ ಸಂಬಂಧಪಟ್ಟ ಕೆಲಸ, ಸೇನೆಗೆ ಸಂಬಂಧಪಟ್ಟ ಸಪ್ಲೈ ಅಥವಾ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಸಪ್ಲೈಗಳು, ಕೆಲಸಗಳು, ಕಾಂಟ್ರಾಕ್ಟ್ಗಳು, ಜೊತೆಗೆ ಈ ನಿರ್ಮಾಣ ಕಾರ್ಯ, ರೋಡು, ಇನ್ಫ್ರಾಸ್ಟ್ರಕ್ಚರ್ ಮುಂತಾದ ಕಾಂಟ್ರಾಕ್ಟ್ಗಳಿಗೆ ಸಂಬಂಧಪಟ್ಟು ನೀವು ಸರ್ಕಾರದೊಂದಿಗೆ ಲಿಂಕ್ ಇಟ್ಕೊಳ್ಳುವಂಥ ಅಂಥ ಕೆಲಸಗಳನ್ನು ನೇರವಾಗಿ ಮಾಡ್ಬೋದಾಗಿದೆ. ಜೊತೆಗೆ ಅಂಥ ಒಂದು ಇಲಾಖೆಗಳಲ್ಲಿ ಕೆಲಸಗಳಿದ್ದರೆ ಅದಕ್ಕೆ ಅರ್ಜಿ ಹಾಕಿದ್ರೆ ನಿಮಗೆ ಕೆಲಸಗಳು ಸಿಗುತ್ತವೆ. ಇನ್ನು
ನಿಮಗೆ ಪಿತ್ರಾರ್ಜಿತವಾಗಿ ಯಾವ ಕೆಲಸ ಕಾರ್ಯಗಳು ನಿಮ್ಮ ಅಂದರೆ ಉದಾಹರಣೆಗೆ ವೃತ್ತಿ ಅಂತ ಇರುತ್ತೆ. ಉದಾಹರಣೆಗೆ ಅವರವರ ಪಿತ್ರಾರ್ಜಿತ ಕೆಲವೊಬ್ಬರಿಗೆ ವ್ಯವಸಾಯ ಬರುತ್ತೆ, ಕೆಲವೊಬ್ಬರಿಗೆ ಒಂದು ಹೈನುಗಾರಿಕೆ ಅಂತ ಬರುತ್ತೆ, ಕೆಲವೊಬ್ಬರಿಗೆ ಒಂದು ಮರ ಕೆಲಸ ಅಂತ ಬರುತ್ತೆ, ಇನ್ನು ಕೆಲವರಿಗೆ ಈ ಒಂದು ಕಬ್ಬಿಣದ ಕೆಲಸಗಳನ್ನು ಮಾಡೋದು. ಈ ರೀತಿ ಅವರ ಪಿತ್ರಾರ್ಜಿತವಾಗಿ ಕುಲಕಸುಬು ಅಂತ ಆ ಕುಲಕಸುಬುಗಳನ್ನು ನೀವು ಖಂಡಿತವಾಗಿ ಮಾಡ್ಬೋದು. ಮೇಷರಾಶಿಯವರು ತಮ್ಮ ಕುಲ ಬಾಂಧವರಿಂದ ತಮ್ಮ ಒಂದು ತಂದೆಯಿಂದ ಬಂದಂತಹ ಅಥವಾ ತಮ್ಮ ಒಂದು ಅಜ್ಜ ತಾತರಿಂದ ಬಂದಂತಹ ಯಾವುದೇ ವೃತ್ತಿಗಳಿದ್ರೆ ಆ ಕುಲಕಸುಬು ನಿಮಗೆ ಇದಾಗಿ ಜೀವನ ಪರ್ಯಂತ ಕೈ ಹಿಡಿಯುತ್ತೆ. ಯಾಕಂದರೆ ನಿಮಗೆ ರವಿಯ ಅನುಗ್ರಹ ಅಲ್ಲಿ ಇರೋದ್ರಿಂದ ರವಿಯು ನಿಮಗೆ ಪಿತೃಸ್ಥಾನಕಾರಕನಾಗಿರೋ ಅಲ್ಲಿ ಪಿತ್ರಾರ್ಜಿತವಾದ ಕೆಲಸಗಳನ್ನು ಮಾಡ್ಬೋದು. ಇನ್ನು ಚಂದ್ರನ ವಿಚಾರ ಬಂದಾಗ ನಿಮಗೆ ಚಂದ್ರನಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ನಿಮಗೆ ಆಗುತ್ತಾ? ಚಂದ್ರನಿಗೆ ಸಂಬಂಧಪಟ್ಟ ಕ್ಷೇತ್ರ ಅಂದರೆ ಔಷಧ, ಮೆಡಿಕಲ್ ಶಾಪು ಆಗಲೇ ಹೇಳಿದ್ದೇನೆ, ಅವೆಲ್ಲ ನಿಮಗೆ ಆಗಿಬರುತ್ತೆ. ನೀರಿಗೆ ಸಂಬಂಧಪಟ್ಟ ಉತ್ಪನ್ನಗಳು ಅಥವಾ ಯಾವುದೇ ರೀತಿಯ ದ್ರವ ಪದಾರ್ಥಗಳು, ಹಾಲಿನ ಉತ್ಪನ್ನಗಳು ಅಥವಾ ಡೈರಿಗೆ ಸಂಬಂಧಪಟ್ಟಗಳು ಅವೆಲ್ಲ ನಿಮಗೆ ಆಗಿ ಬರುವಂಥ ಕ್ಷೇತ್ರಗಳು. ಅದನ್ನು ನೀವು ವ್ಯಾಪಾರ ಮಾಡ್ಬೋದು. ಅದರ ಒಂದು ಕಮಿಷನ್ಗಳನ್ನು ಏಜೆಂಟ್ಗಳು ಇಡ್ಬೋದು, ಅಂಥ ಅಂಗಡಿಗಳನ್ನು ತೆರಿಬೋದು. ಇನ್ನು ಯಾವುದೇ ರೀತಿ ಆಹಾರ ಪದಾರ್ಥಗಳು ಉದಾಹರಣೆಗೆ ಬೇಕರಿ, ಸ್ಟ್ರೀಟ್ ಶಾಪು, ಕ್ಯಾಂಟೀನು ಅಥವಾ ಇನ್ನಿತರೆಗಳು ಆಗ್ತವೆ. ಚಂದ್ರನ ನಿಮಗೆ ಅಲ್ಲಿ ಪೂರಕವಾಗಿದ್ದರೆ ಮಂಗಳೂ ಪೂರಕವಾಗಿರೋ ಕಾರಣ ಅಂಥ ಒಂದು ಹೋಟೆಲು, ಕ್ಯಾಂಟೀನು, ಸ್ವೀಟ್ ಸ್ಟಾಲು, ಇಂಡಸ್ಟ್ರಿಗಳನ್ನು ಮಾಡ್ಬೋದು. ಅಥವಾ ಫುಡ್ಡಿಗೆ ಆಹಾರಕ್ಕೆ ಸಂಬಂಧಪಟ್ಟ ಯಾವುದೇ ಇಂಡಸ್ಟ್ರಿಯನ್ನು ನೀವು ತೆರಿಬೋದು, ಅಲ್ಲಿ ನಿಮಗೆ ಆಗಿಬರುತ್ತೆ. ಇನ್ನು ಕೊನೆಯದಾಗಿ ನೀವು ಯಾವುದನ್ನೇ ಮಾಡಿದರೆ ನಿಮಗೆ ಅಷ್ಟು ಒಳ್ಳೆಯದಲ್ಲ, ಅಂದರೆ ಯಾವುದೇ ರೀತಿ ಮಾಡಲೇಬಾರ್ದು. ಅದರಲ್ಲಿ ನಿಮಗೆ ತುಂಬ ತೊಂದರೆಗಳು, ಕಾಂಟ್ರವರ್ಸಿಗಳು ಬರುತ್ತೆ. ಆಗಲೇ ಹೇಳಿದ್ದೇನೆ, ಒಂದು ಗುರುವಿಗೆ ಸಂಬಂಧಪಟ್ಟ ಕೆಲವು ಇಲಾಖೆಗಳು ಆಗಲೇ ಹೇಳಿದ್ದೇನೆ. ಇನ್ನೀಗ ಬುಧನಿಗೆ ಸಂಬಂಧಪಟ್ಟ ಕೆಲವು ಇಲಾಖೆಗಳು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಯಾಕಂದರೆ ಅಲ್ಲಿ ಶತ್ರು ಸ್ಥಾನದಲ್ಲಿ ನಿಮಗೆ ಬುಧ ಬರ್ತಾನೆ, ಆತನು ನಿಮಗೆ ಶತ್ರು ಸ್ಥಾನದಲ್ಲಿ ಬರೋ ಕಾರಣ ಅವನಿಗೆ ಸಂಬಂಧಪಟ್ಟ ಉದಾಹರಣೆಗೆ ಈ ಕಾಮರ್ಸ್ ಶಿಕ್ಷಣ ಅಂತ ಹೇಳಿದ್ರೆ ಕಾಮರ್ಸ್ ಶಿಕ್ಷಣ ನಿಮಗೆ ಅಷ್ಟೊಂದು ಮೇಷರಾಶಿಗೆ ಆಗಿ ಬರೋದಿಲ್ಲ, ಅದು ಬುಧನಿಗೆ ಸಂಬಂಧಪಟ್ಟದ್ದು. ಜೊತೆಗೆ ಯಾವುದೇ ರೀತಿಯ ಕಾಮರ್ಸ್ಗೆ ಸಂಬಂಧಪಟ್ಟ ಅಕೌಂಟ್ಸು, ಫೈನಾನ್ಸು, CA ಮಾಡೋದು ಅದನ್ನೆಲ್ಲ ಮಾಡಲಿಕ್ಕೆ ಹೋಗಿ ಅರ್ಧದಲ್ಲಿ ಬಿಟ್ಟು ಬಂದವನ್ನ ನೋಡಿದೆ ಭಾಳಷ್ಟು ಜನ. ಈಗ ಅವರಿಗೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ನಿಮ್ಮ ಲಗ್ನದಲ್ಲಿ ನಾವು ಜನ್ಮಕುಂಡಲಿಯಲ್ಲಿ ಎಲ್ಲರಿಗೂ ಅಂತಲ್ಲ, ಕೆಲವೊಬ್ಬರಿಗೆ ಈಗ 100ಕ್ಕೆ ಒಂದು 50 ಭಾಗ 60 ಭಾಗ ಜನರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವೊಂದು ಜನರಿಗೆ ಅವರ ಒಂದು ಹುಟ್ಟಿದ ಕುಂಡಲಿಯಲ್ಲಿ ಉತ್ತಮವಾದ ಬುಧನ ಸ್ಥಾನ, ಉತ್ತಮವಾದ ಯೋಗ ಬಲ, ಉತ್ತಮವಾದ ದಶಾ ಭುಕ್ತಿಗಳು ನಡೀತಾ ಇದ್ದರೆ ಅಂಥವರಿಗೆ ಕಾಮರ್ಸ್ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಆದರೆ ನಿಮಗೆ ಜನರಲ್ಲಾಗಿ ಏನು ಸರಾಸರಿ ಅಥವಾ ಜನರಲ್ಲಾಗಿ ನೋಡಿದಾಗ ಕಾಮರ್ಸ್ ಕ್ಷೇತ್ರ ಅಷ್ಟೊಂದು ಆಗಿ ಬರೋದಿಲ್ಲ, ಮ್ಯಾನೇಜ್ಮೆಂಟ್ ಕ್ಷೇತ್ರಗಳು ಅಷ್ಟೊಂದು ಆಗಿ ಬರೋದಿಲ್ಲ. ಜೊತೆಗೆ ಚಿಲ್ಲರೆ ವ್ಯಾಪಾರಗಳು ಅಂದರೆ ದಿನಸಿ ಚಿಲ್ಲರೆಗಳನ್ನು ವ್ಯಾಪಾರ, ಕಿರಾಣಿ ಚಿಲ್ಲರೆ ವ್ಯಾಪಾರ ಅಂತ ಹೇಳ್ತೇವೆ ನಾವು, ಚಿಲ್ಲರೆ ಅಂಗಡಿ ಅಂತ ಹೇಳ್ತೇವೆ, ಅಂತೆಲ್ಲ ಅಷ್ಟು ಆಗಿಬರೋದಿಲ್ಲ. ಜೊತೆಗೆ ಆಗಲೇ ಹೇಳಿದ್ದೇನೆ ಸ್ಟೇಷನರಿ, ಬುಕ್ಕು, ಪೆನ್ನು, ಪೆನ್ಸಿಲ್ ಇವೆಲ್ಲ ನಿಮಗೆ ಅಷ್ಟೇ ಆಗ್ಬರೋದಿಲ್ಲ. ಯಾಕಂದರೆ ಅಲ್ಲಿ ನಿಮಗೆ ಗುರುವು ಪೂರಕವಾಗಿಲ್ಲ, ಇಲ್ಲಿ ಬುಧನೂ ಪೂರಕವಾಗಿಲ್ಲ. ಬುಧನು ಇಂಥ ಸ್ಟೇಷನರಿ ಲೇಖನ ಸಾಮಗ್ರಿಗಳಿಗೆ ಆತನು ಕಾರಕನಾಗಿರ್ತಾನೆ. ಜೊತೆಗೆ ಈ ಟೀಚಿಂಗ್ ಮಾಡೋದು, ಲೆಕ್ಚರಿಂಗ್ ಕೊಡೋದು ಅಥವಾ ಪ್ರೊಫೆಸರ್ಗಳಾಗೋದು ಅವು ಸಹ ನಿಮಗೆ ಮೇಷ ಲಗ್ನಕ್ಕೆ ಅಷ್ಟೊಂದು ಹೊಂದಿಕೆ ಆಗೋ ಜಾಬ್ ಅಲ್ಲ. ಕೆಲವರು ಅನಿವಾರ್ಯ ಪರಿಸ್ಥಿತಿಯಿಂದ ಅಂದರೆ ಬೇರೆ ಕೆಲಸ ಸಿಗದೇ ಇದ್ದಾಗ ಮಾತ್ರ ಹೋಗ್ಬೋದು, ಅಥವಾ ಬೇರೆ ಕೆಲಸ ಸಿಗದಿದ್ದಾಗ ಮಾತ್ರ ಹೋಗಿದ್ದಾರೆ. ಇನ್ನು ಕೆಲವರು ಮೇಷರಾಶಿಯವರು ಬೇರೆ ಕೋರ್ಸ್ಗಳಿಗೆ ಟ್ರೈ ಮಾಡಿರ್ತಾರೆ, ಆ ಕೋರ್ಸ್ಗಳಿಗೆ ಸೀಟ್ ಸಿಕ್ಕಿಲ್ಲ ಅಂತ ಮತ್ತೆ ಕೊನೆಗೆ ಲಾಸ್ಟ್ ಡೆಸ್ಟಿನೇಷನ್ ಅಂತೇಳಿ ಇಲ್ಲಿ ಟೀಚಿಂಗಿಗೆ ಬಂದಿರ್ತಾರೆ. ಅದು ಅವರ ಒಂದು ಆತ್ಮತೃಪ್ತಿಯಾಗಿ ಇಲ್ಲಿ ಕೆಲಸ ಮಾಡೋದಿಲ್ಲ, ಒಂದು ಸಂಬಳಕ್ಕಾಗಿ ಅಥವಾ ಒಂದು ವೇತನಕ್ಕಾಗಿ ಈ ಕೆಲಸವನ್ನು ಮಾಡುವಂಥ ಪರಿಸ್ಥಿತಿ ಬರುತ್ತದೆ ಈ ಮೇಷರಾಶಿಯವರಿಗೆ. ಅವರ ಒಂದು ಒಳಗಿನ ಇಂಟ್ರೆಸ್ಟ್ ಬೇರೆನೇ ಇರುತ್ತೆ. ಹಾಗಾಗಿ ಇಂಥವರೆಲ್ಲ ಒಂದು ಹಣದ ಹಂಬಲಕ್ಕಾಗಿ ಅಥವಾ ಉದ್ಯೋಗದ ಒಂದು ಹಂಬಲಕ್ಕಾಗಿ ಟೀಚಿಂಗಿಗೆ ಬಂದಿರುವಂಥ ಉದಾಹರಣೆಗಳು ಇರ್ತವೆ. ಹಾಗಾಗಿ ಟೀಚಿಂಗು ಅಥವಾ ಈ ಥರ ಲೆಕ್ಚರಿಂಗು ಇವೆಲ್ಲ ನಮಗೆ ಕೊನೆಯ ಆಯ್ಕೆ, ಲಾಸ್ಟ್ ಡೆಸ್ಟಿನೇಷನ್ ಆಗಿರುತ್ತೆ. ಹಾಗೆ ಇದನ್ನು ಅಷ್ಟು ನೀವು ಪ್ರಥಮ ಆಯ್ಕೆಯಾಗಿ ಅಷ್ಟೊಂದು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಅದೇ ರೀತಿ ಈ ತರಕಾರಿಗಳ ವ್ಯಾಪಾರ, ಹಣ್ಣುಗಳ ವ್ಯಾಪಾರ, ಯಾವುದೇ ರೀತಿ ಚಿಲ್ಲರೆ ಮಾರಾಟ, ರಿಟೇಲ್ ಅಂತ ಹೇಳಿದ್ರೆ ಅದೆಲ್ಲ ಅಷ್ಟೇ. ಜೊತೆಗೆ ಸೇಲ್ಸ್ ಮಾಡೋದು, ಮಾರ್ಕೆಟಿಂಗ್ ಮಾಡೋದು, ಪ್ರೊಪಗಂಡ ಮಾಡೋದು ಇವು ಸಹ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಯಾಕಂದರೆ ಮೇಷರಾಶಿಯವರ ಒಂದು ವ್ಯಕ್ತಿತ್ವಕ್ಕೆ ಈ ಪದೇ ನೀವು ಸೇಲ್ ಮಾಡೋದು ಅಥವಾ ಒತ್ತಾಯಪೂರ್ವಕರಿಗೆ ಮಾರಾಟಕ್ಕೆ ನೀವು ಪ್ರೇರೇಪಣೆ ಮಾಡೋದು ಇವೆಲ್ಲ ನಿಮಗೆ ಅಷ್ಟೊಂದು ಆ ಕಲೆ ನಿಮಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಲ್ಲದೆ ಈ ಚರ್ಮದ ವ್ಯಾಪಾರ, ಜೊತೆಗೆ ಪ್ಲಾಸ್ಟಿಕ್ಕು, ಫುಟ್ವೇರ್ ಅಂತ ಹೇಳ್ತೀವಿ, ಪಾದರಕ್ಷೆಗಳ ವ್ಯಾಪಾರ ಅವೆಲ್ಲ ನಿಮಗೆ ಅಷ್ಟಾಗ್ಬೋದು. ಬ್ಯಾಗ್ಸು, ಫುಟ್ವೇರು ಅಥವಾ ಚರ್ಮದ ಬೇರೆ ಬೇರೆ ಪದಾರ್ಥಗಳನ್ನು ಬರ್ತದೆ, ಲೆದರ್ಗಳು, ಆ ಲೆದರ್ಗೆ ಸಂಬಂಧಪಟ್ಟಾಗ ಅವೆಲ್ಲ ನಿಮಗೆ ಅಷ್ಟು ಆಗಿ ಬರೋದಿಲ್ಲ. ಹಾಗಾಗಿ ಇವೆಲ್ಲ ಕ್ಷೇತ್ರವನ್ನು ನೀವು ಅಷ್ಟು ತ್ಯಾಗ ಮಾಡೋದು ಒಳ್ಳೆಯದು. ಮೇಷರಾಶಿಯವರಿಗೆ ಇಂಥ ಕ್ಷೇತ್ರಗಳಿಂದ ನೀವು ದೂರ ಇರೋದು ಒಳ್ಳೆಯದಾಗುತ್ತೆ. ಒಟ್ಟಿನಲ್ಲಿ ಈ ಮೇಷರಾಶಿಗೆ ಸಂಬಂಧಪಟ್ಟು ನೀವು ಹೆಚ್ಚಿನ ಯಾವ್ಯಾವ ವಿದ್ಯಾಕ್ಷೇತ್ರಗಳಲ್ಲಿ, ಶಿಕ್ಷಣಕ್ಕಾಗಲಿ, ಕೈಗಾರಿಕೆ, ಉದ್ಯಮ, ವ್ಯಾಪಾರಕ್ಕಾಗಿ ಹಲವಾರು ಕ್ಷೇತ್ರಗಳ ಒಂದು ಪ್ರಥಮ ಮತ್ತು ದ್ವಿತೀಯ, ತೃತೀಯ ಆಯ್ಕೆಗಳು ಹೇಳಿದರೆ ಅದರಲ್ಲಿ 1, 2, 3 ಅಂತ ಹೇಳಿದರೆ ಆಯ್ಕೆ ಅದರಲ್ಲಿ ಅದು ನಿಮಗೆ ಭಾಳ ಒಳ್ಳೆಯದಾಗುತ್ತೆ. 4, 5, 6 ಮತ್ತು ಕೊನೆಗೆ ಬರುವಂಥ 7ನೇ ಆಯ್ಕೆಗಳು ನಿಮಗೆ ಅಷ್ಟೊಂದು ಉತ್ತಮವಾಗಿ ಕೊಡೋದಿಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಆಯ್ಕೆ ಮಾಡಿಕೊಳ್ಳೋದು. ಜೊತೆಗೆ ಯಾವುದೇ ವೃತ್ತಿಯು ಹೀನವಲ್ಲ, ಯಾವುದೇ ರೀತಿಯು ಉಚ್ಚ ಅಲ್ಲ, ಎಲ್ಲದಕ್ಕೂ ತನ್ನದೇ ಆದ ಗೌರವವಿದೆ. ಕಾಯಕವೇ ಕೈಲಾಸ, ಕರ್ಮಣ್ಣೇ ವಾದಿಕಾರಸ್ತೆ ಅನ್ನುವಂಥ ಒಂದು ನುಡಿಗಳು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಬಂದಿದೆ. ಹಾಗಾಗಿ ಯಾರು ಈ ತಮ್ಮ ವೃತ್ತಿಯ ಬಗ್ಗೆ ಕೀಳರಿಮೆ ಬೇಡ, ಇನ್ಫೀರಿಯಾರಿಟಿ ಬೇಡ, ಆ ವೃತ್ತಿ ಗೌರವವನ್ನು ಹೊಂದಿಕೊಳ್ಳಿ. ಮೇಷರಾಶಿಯವರಿಗೆ ಸಂಬಂಧಪಟ್ಟ ಎಲ್ಲ ವೃತ್ತಿಗಳನ್ನು ನಿಮಗೆ ಯಶಸ್ಸು, ಕೀರ್ತಿ, ಜಯಲಾಭಗಳು ಸಿಕ್ಕಲಿ. ಅಲ್ಲದೆ ಶಿಕ್ಷಣಕ್ಕೆ ಅನುಗುಣವಾಗುವಂಥ ಎಲ್ಲ ವಿದ್ಯಾರ್ಥಿಗಳು ಯಶಸ್ಸು ಸಿಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.